ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಏನೇಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಆಗಸ್ಟ್ 29ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರಿಗೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮೊದಲಿಗೆ ತಿಳಿಸ್ಬಿಡೋಣ. ಅದರ ಜೊತೆಗೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ, ರಾಯರ ವಾರ ಆಗಿರೋದ್ರಿಂದ, ಗುರು ದತ್ತಾತ್ರೇಯರ ವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ತಮ್ಮ ಹೊಸ ಕೆಲಸಗಳಿಗೆ ನಾಂದಿ ಹಾಡ್ತಾ ಇರ್ತಾರೆ, ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳೋಣ. ಅದ್ರ ಜೊತೆಗೆ ಯಾರೆಲ್ಲ ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಾ ಇದ್ದೀರಿ, ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ, ಹೊಸ ಕೆಲಸಗಳಿಗೋಸ್ಕರ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತೇಳಿ ಶುಭವನ್ನು ಹಾರೈಸೋಣ. ಇವತ್ತು ದಿನೇ ವಿಶೇಷವನ್ನು ನೋಡೋದಾದರೆ, ಇವತ್ತು ಅಂತಾರಾಷ್ಟ್ರೀಯ ಸ್ಪೋರ್ಟ್ಸ್ ಡೇ ಅಂದರೆ ವಿಶ್ವ ಕ್ರೀಡಾ ದಿನವನ್ನು ಆಚರಿಸಲಾಗ್ತಿದೆ. ಅದರಲ್ಲೂ ಕೂಡ ನಮ್ಮ ಹಾಕಿಯ ಮಾಂತ್ರಿಕರಾಗಿರ್ತಕ್ಕಂಥ ಮೇಜರ್ ಧ್ಯಾನ್ ಚಂದ್ ಅವರ ಒಂದು ನೆನಪಿನ ಅಂಗಳವಾಗಿ ಈ ಒಂದು ದಿವಸವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸ್ತಾ ಇದ್ದೇವೆ. ಬಹುಶಃ ಮೇಜರ್ ಧ್ಯಾನ್ ಚಂದ್ ಅವರ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಹಾಕಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾಲ್ಚಳಕವನ್ನು ಹೊಂದಿರತಕ್ಕಂಥ ಆಟಗಾರ. ಎಷ್ಟು ಅದ್ಭುತವಾಗಿ ಅವರು ಒಂದು ಹಾಕಿಯ ಕ್ರೀಡಾಂಗಣದಲ್ಲಿ ಓಡಾಡ್ತಾ ಇದ್ರು ಅಂದರೆ, ಬಹುಶಃ ಅವ್ರನ್ನ ತಪ್ಪಿಸು ಕೂಡ ಆ ಕಡೆ ಈ ಕಡೆ ಯಾರು ಬಾಲ್ನ ಮೂಮೆಂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರೀಡಾಪಟು. ಅದರಲ್ಲೂ ಕೂಡ ವಿಶೇಷವಾಗಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಆಗಿನ ಕಾಲದಲ್ಲಿ ಇನ್ನೂ ಕ್ರೀಡೆಗೆ ಅಷ್ಟೊಂದು ಹೆಚ್ಚಿನ ಮಹತ್ವ ಇರಲಿಲ್ಲ. ಆಗಿನ್ನೂ ಭಾರತ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಕ್ರೀಡಾ ಆಟಗಾರನ ಹೊಂದಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಷ್ಟೊಂದು ಅದ್ಭುತವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಪೋರ್ಟ್ಸ್ ಫೆಸಿಲಿಟಿಗಳು ಆಗ ಇರಲಿಲ್ಲ. ಆದರೂ ಕೂಡ ಹಾಕಿಯನ್ನು ಆಗಲೇ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಹಾನ್ ಕ್ರೀಡಾ ಆಟಗಾರರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ಹಲವಾರು ಪ್ರಶಸ್ತಿಯನ್ನು ಭಾರತಕ್ಕೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿದ್ದಾರೆ. ಸೊ ಹಾಗಾಗಿ ಸಂಪೂರ್ಣ ದೇಶವೇ ಇವರನ್ನು ನಮಿಸುತ್ತೆ, ಈ ಸಂದರ್ಭದಲ್ಲಿ ನೆನೆಸುತ್ತೆ. ಎಲ್ಲ ಕ್ರೀಡಾ ಆಟಗಾರರು ಯಾವುದೇ ಕ್ರೀಡೆಯಲ್ಲಿರಲಿ, ಅದು ಅಥ್ಲೆಟಿಕ್ಸ್ ಇರಲಿ ಅಥವಾ ಕ್ರಿಕೆಟ್ ಇರಲಿ, ಹಾಕಿ, ವಾಲಿಬಾಲ್ ಅಥವಾ ಇನ್ಯಾವುದೇ ಕ್ರೀಡೆ ಇರಲಿ, ಎಲ್ಲ ಕ್ರೀಡಾ ಆಟಗಾರರು ಇವತ್ತಿನ ದಿನವನ್ನು ಸ್ಮರಿಸಲೇಬೇಕು. ಏಕೆಂದರೆ ಇವತ್ತು ಸ್ಪೋರ್ಟ್ಸ್ ಡೇ ಅಂಥೇಳಿ ಏನಾದರೂ ಆಗಿದೆ ಅಂದರೆ ಅದು ಇವರ ಒಂದು ಪ್ರಮುಖ ಪಾತ್ರದಿಂದ ಆಗಿದೆ. ಇವರು ಒಂದು ದೇಶಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಅದನ್ನು ಘೋಷಣೆ ಮಾಡಿದೆ. ಸೊ ಅವ್ರನ್ನ ನೆನೆಸ್ಕೋತಾ ಅವ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಹಾಗೆಯೇ ಎಂದಿನಂತೆ ಇವತ್ತು ಒಂದಷ್ಟು ಪ್ರಶ್ನೆಗಳನ್ನು ಹೊತ್ತು ತಂದಿದ್ದೀವಿ. ನಿಮ್ಮ ಒಂದು ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ನನ್ನ ಒಂದು ನಾಲೆಡ್ಜ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ ಪಾಸ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಏಕೆಂದರೆ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಪ್ರಶ್ನೋತ್ತರಗಳು ನಮಗೆ ತಿಳಿದಿರೋಲ್ಲ, ಅಥವಾ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇದೆ ಅಂತ ಅಲ್ಲ. ಸೊ ಈ ಮೂಲಕ ನಾವೆಲ್ಲರೂ ಕೂಡ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ಒಂದು ತಿಳುವಳಿಕೆ ಇಟ್ಕೊಳ್ಳೋಣ ಅಂಥೇಳಿ ಮತ್ತೆ ಹೇಳ್ತಾ ಇದ್ದೀನಿ. ಇದು ಈ ವೀಕ್ಷಕರಾಗಲಿ ಅಥವಾ ಬೇರೆ ಇನ್ನಾರದೇ ಆಗಲಿ ಜ್ಞಾನವನ್ನು ಟೆಸ್ಟ್ ಮಾಡ್ತಕ್ಕಂಥ ಕ್ವಿಜ್ ಅಲ್ಲ. ಕೇವಲ ಒಂದು ಇನ್ಫಾರ್ಮೇಷನ್ಗೋಸ್ಕರ ಇರಲಿ ಅಂಥೇಳಿ, ಮನೋರಂಜನೆಗೋಸ್ಕರ ಮತ್ತು ಒಂದು ನಾಲೆಡ್ಜ್ ಗೇನ್ಗೋಸ್ಕರ ನಾವು ಈ ಒಂದು ರಸಪ್ರಶ್ನೆಯನ್ನು ಕೇಳ್ತಾ ಇರ್ತೀವಿ. ಸೊ ಅದನ್ನು ಯಾರು ಅನ್ಯತಾ ಭಾವಿಸಬಾರ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಮಳೆಯ ಒಂದು ವಾತಾವರಣ ಎಲ್ಲ ಕಡೆ ಇದೆ. ಇವತ್ತು ದಾವಣಗೆರೆ ನಗರದ ಸುತ್ತಮುತ್ತ ಒಂದಷ್ಟು ಬಿಸಿಲಿನ ವಾತಾವರಣ ಇದ್ದರೂ ಕೂಡ ಕಳೆದ ಒಂದು 2-3 ದಿನಗಳಿಂದ ಬಿಟ್ಟು ಬಿಡದೆ ಸಂಜೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಯಾವಾಗಲೂ ಒಂದು ಸಮಯದಲ್ಲಿ ಬಂದು ನಾನು ಇನ್ನೂ ಇದ್ದೀನಿ, ನನ್ನ ಟೈಮ್ ಮುಗ್ದಿಲ್ಲ, ಸೆಪ್ಟೆಂಬರ್ ಎಂಡ್ವರೆಗೂ ನಾನು ಬರ್ತೀನಿ ಅಂಥೇಳಿ ವರ್ಣದೇವ ಆಗಿಂದ ಹಾಗೆ ಒಂದಷ್ಟು ಸೂಚನೆಗಳನ್ನ ಕೊಟ್ಟು ಹೋಗ್ತಾ ಇದ್ದಾನೆ. ಸೊ ಬರಲಿ, ಒಳ್ಳೆಯದು. ಆದರೆ ಯಾವುದೇ ರೀತಿಯ ಬೆಳೆಗಳಿಗೆ ತೊಂದರೆ ಆಗದೇ ಇದ್ದರೆ ಸಾಕು, ಯಾವುದೇ ರೀತಿ ಜೀವಹಾನಿ ಆಗದೇ ಇದ್ದರೆ ಸಾಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪದೇ ಗುಡ್ಡ ಕುಸಿತ ಆಗ್ತಕ್ಕಂಥದ್ದು, ಈ ಡ್ಯಾಮ್ಗಳು ಓವರ್ಫ್ಲೋ ಆಗಿ ಎಕ್ಸ್ಟ್ರಾ ನೀರು ಹೊರಗಡೆ ಬಂದಾಗ ಸಡನ್ನಾಗಿ ಆ ಭಾಗದ ರೈತರಿಗೆ ಒಂದಷ್ಟು ತೊಂದರೆಗಳಾಗ್ಬಿಡತ್ತೆ. ಒಂದು ಬೆಳೆನೇ ಕೊಚ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಅಲ್ಲಿ ಇರ್ತಕ್ಕಂಥ ಮನೆಗಳಿಗೆ ತೊಂದರೆ ಆಗ್ಬೋದು. ಹೀಗೆ ಏನು ಬೇಕಾದರೂ ಪ್ರಕೃತಿಯ ವಿಕೋಪ ಅಂತಕ್ಕಂಥದ್ದು ಆಗ್ಬೋದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ವರುಣದೇವನ ಹತ್ರ ಕೇಳ್ಕೊಳ್ಳೋಣ. ಖಂಡಿತ ವರುಣದೇವನ ಅವಶ್ಯಕತೆ, ಮಳೆರಾಯನ ಅವಶ್ಯಕತೆ ನಮ್ಮೆಲ್ರಿಗೂ ಇದೆ. ಆದರೆ ಅತಿವೃಷ್ಟಿಯನ್ನು ಮಾಡದೆ, ಅನಾವೃಷ್ಟಿಯನ್ನು ಮಾಡದೆ, ನಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಳೋ ಹಾಗೆ ನಾವೆಲ್ಲರನ್ನು ಕೂಡ ನೋಡ್ಕೊಳ್ಳೋಣ. ಸೊ ನಿನ್ನೆ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ತಮಗೆಲ್ರಿಗೂ ಗೊತ್ತಿರುತ್ತೆ, ಟಿ ವಿ ನೋಡಿರ್ತೀರಿ. ಆದರೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ನಮ್ಮ ಒಂದು ಶೂಟಿಂಗ್ ಪ್ಲೇಯರ್ ಆಗಿರ್ತಕ್ಕಂಥ ಮನು ಬಾಕರ್ ಅವರಿಗೆ ಚೆನ್ನೈನ ಒಂದು ಹೋಟ್ಲಲ್ಲಿ ಅದೆಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಗೌರವ ಸನ್ಮಾನವನ್ನು ಮಾಡಿದ್ರು ಅಂದರೆ, ಅವ್ರಿಗೋಸ್ಕರ ಆ ಎಂಟೈರ್ ಹೋಟೆಲನ್ನೇ, ಅದು ಮಲ್ಟಿ ನ್ಯಾಷನಲ್ ಹೋಟೆಲ್, ಅದು ಆ ಹೋಟ್ಲನ್ನು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿ ಅವ್ರಿಗೆ ವೆಲ್ಕಮ್ ಮಾಡಿರೋ ರೀತಿಗೆ ನಿಜಕ್ಕೂ ಅನ್ನಿಸ್ತು. ಇನ್ನು ಯಾವುದೇ ಒಂದು ಕ್ರೀಡಾಪಟು ಆಗಿರಲಿ, ಅವರು ಮೆಡಲ್ ಗೆದ್ದು ಬಂದರೂ ಕೂಡ ಅವ್ರಿಗಿಂತ ಒಂದು ಅಭೂತಪೂರ್ವ ಸ್ವಾಗತ ಸಿಗುತ್ತೆ ಅಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಆ ಎಂಟೈರ್ ಹೋಟ್ಲ್ ಮ್ಯಾನೇಜ್ಮೆಂಟಿಗೆ.
ಇನ್ನು ಅವ್ರು ತಿಂತಕ್ಕಂಥ ಪುಟ್ಟಾಗಿರ್ತಕ್ಕಂಥ ವಸ್ತುವನ್ನು ಕೂಡ ಅವರ ಒಲಿಂಪಿಕ್ ಮೆಡಲ್ ರೀತಿಯಲ್ಲೇ ಡೆಕೋರೇಟ್ ಮಾಡಿದ್ದು, ಅವರಿಗೆ ಆ ಮುದ್ದಾಗ ಹಾರ ಹಾಕಿದ್ದು, ಕುಂಕುಮ ತಿಲಕ ಇಟ್ಟಿದ್ದು ಎಲ್ಲವೂ ಕೂಡ ಅಪ್ಪಟ ಭಾರತೀಯ ಒಂದು ರೀತಿಯಲ್ಲೇ ನಡೆಸ್ಕೊಂಡು ಹೋದರು. ಚೆನ್ನೈನಲ್ಲಿ ಈ ಒಂದು ಸಭಾ ನಡೆದಿದ್ದು ತುಂಬ ಖುಷಿ ಆಯಿತು ನನಗಂತೂ ಅದನ್ನು ನೋಡಿ. ಸೊ ಪ್ರತಿಯೊಬ್ಬ ಕ್ರೀಡಾಪಟುವಿಗೆ ಇದೊಂದು ಸ್ಫೂರ್ತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಮನು ಬಾಕರ್ ಅವರು ಕೂಡ ತಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿಬಿಟ್ಟು ಇದನ್ನು ಸೆಲೆಬ್ರೇಟ್ ಮಾಡಿದರು. ಸೊ ಇಂಥ ಒಂದು ಅಭೂತಪೂರ್ವ ಸಿಕ್ಕಿರೋದಕ್ಕೆ ನಂಗೆ ತುಂಬ ಖುಷಿ ಇದೆ, ಥ್ಯಾಂಕ್ಸ್ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದರು. ಸೊ ಎಲ್ಲ ಕ್ರೀಡಾಪಟುಗಳು ಒಂದು ಗಮನದಲ್ಲಿ ಇಟ್ಕೋಬೇಕು, ಏನಂದರೆ ಅವರು ದೇಶಕ್ಕೋಸ್ಕರ ಆಡುವಾಗ ಎಲ್ಲವನ್ನ ಅವರು ಬದಿಗಿಟ್ಟು ಆಡ್ತಾ ಇರ್ತಾರೆ. ಆ ಸಂದರ್ಭಗಳಲ್ಲಿ ಅವರು ಒಂದು ಮೆಡಲ್ ಗೆಲ್ಲೇಬೇಕು ಅಂಥೇಳಿ ತಮ್ಮ ಸಂಪೂರ್ಣ ಶಕ್ತಿಯನ್ನು ದಾರೆ ಎರೆದು ಅಲ್ಲಿ ಆಡ್ತಾ ಇರ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ, ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಯಾಕೆ ಇದನ್ನು ನಾನು ಪದೇ ಪದೇ ಒತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅದರಲ್ಲೂ ಕೂಡ ಕ್ರೀಡಾ ದಿನ ಆಗಿರೋದ್ರಿಂದ ನಮ್ಮ ವಿನೇಶ್ ಪೊಗಟ್ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಫೈನಲ್ ಸ್ಪರ್ಧೆಗೆ ಹೋದರೂ ಕೂಡ ಕೇವಲ 100 ಗ್ರಾಮು ತೂಕ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಅಲ್ಲಿ ಆಡೋದಕ್ಕೆ ಬಿಡೋದಿಲ್ಲ. ಕನಿಷ್ಠ ಪಕ್ಷ ನನಗೆ ನಾನು ಬೆಳ್ಳಿ ಪದಕಕ್ಕೆ ಅರ್ಹಳಿದ್ದೀನಿ, ಬೆಳ್ಳಿ ಪದಕವನ್ನಾದರೂ ಕೊಡಿ ಅಂಥೇಳಿ ಇವರು ಒಂದು ಪ್ಯಾರಿಸ್ ಒಲಿಂಪಿಕ್ ಸಂಸ್ಥೆಗೆ ಒಂದು ರಿಕ್ವೆಸ್ಟನ್ನು ಅವರು ಫೈನಲ್ನಲ್ಲಿ ಸೋತಿದ್ದಾರೆ ಅಂತಲೇ ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೊಂದು ಬೆಳ್ಳಿ ಪದಕ ನೀವು ನೀಡಲೇಬೇಕು ಅಂತ ಹೇಳ್ತಾರೆ. ಆದರೆ ಒಲಿಂಪಿಕ್ ಸಮಿತಿ ಅದಕ್ಕೂ ಕೂಡ ಸುತಾರಾಮ್ ಒಪ್ಪೋದಿಲ್ಲ, ಸಾಧ್ಯವೇ ಇಲ್ಲ, ಇದು ಹೀಗೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಪ್ರಯತ್ನವನ್ನು ಮಾಡಿ ಆ ಒಂದು ಕ್ರೀಡಾಪಟು ಕೇವಲ ಒಂದು ದಿವಸದಲ್ಲಿ 2 kg ತೂಕವನ್ನು ಕಳ್ಕೋತಾರೆ. ಅಂದರೆ 2 kg ತೂಕ ಎಕ್ಸ್ಟ್ರಾ ಇದ್ದರೂ 1 kg 900 ಗ್ರಾಮ್ ತೂಕ ಕಳ್ಕೋತಾರೆ. ಆದರೂ ಕೂಡ ಅವರಿಗೆ ಒಂದು ಮಾನ್ಯತೆ ಸಿಗೋದಿಲ್ಲ. ಕೇವಲ 100 ಗ್ರಾಮ್, ಅದು ಕೂಡ ಅವ್ರು ಹೇಳ್ತಾರೆ ನನಗೆ ಒಂದೇ ಒಂದು ಗಂಟೆ ಸಮಯ ಕೊಡಿ, ಆ 100 ಗ್ರಾಮ್ ತೂಕವನ್ನು ನಾನು ಕಡಿಮೆ ಮಾಡಿಕೊಂಡು ನಾನು ಸ್ಪರ್ಧೆಗೆ ಎಲಿಜಿಬಲ್ ಆಗಿ ಬರ್ತೀನಿ ಅಂಥೇಳಿ ವಿಶ್ವದ ನಂಬರ್ 1 ರ್ಯಾಂಕ್ ಕ್ರೀಡಾಪಟುವನ್ನು ಸೆಮಿಫೈನಲ್ನಲ್ಲಿ ಸೋಲಿಸಿ ಅವರು ಫೈನಲ್ಗೆ ಬಂದಿರ್ತಾರೆ. ಆದರೆ ನೋಡಿ, ಅದೃಷ್ಟ ಅಂತಕ್ಕಂಥದ್ದು ಹೇಗೆ ಒಂದು ಕೂದಲೆಳೆಯಲ್ಲಿ ಕಿತ್ಕೊಂಡ್ಬಿಡುತ್ತೆ ಅಂದರೆ, ಬಹುಶಃ ಅವ್ರು ಫೈನಲ್ನಲ್ಲಿ ಆಡಿ ಸೋತಿದ್ರು ನಮಗೆ ಬೇಸರ ಇರ್ತಿರಲಿಲ್ಲ ಕನಿಷ್ಠ, ಯಾಕೆಂದರೆ ಬೆಳ್ಳಿ ಪದಕ ನಮ್ದು ಆಗೇ ಆಗ್ತಾಯಿತ್ತು, ಭಾರತದ್ದಾಗ್ತಾಯಿತ್ತು. ಆದರೆ ಎಂಥ ವಿಪರ್ಯಾಸ ಅಂದರೆ ಅವರು ಸ್ಪರ್ಧೆಗೆ ಅಲ್ಲಿ ಎಂಟ್ರಿ ಆಗೋದಿಲ್ಲ. ಇದನ್ನು ಯಾರೂ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಯಾಕೆಂದರೆ ಭಾರತದ 145 ಕೋಟಿ ಜನ ಕೂಡ ಈ ಒಂದು ನಿರೀಕ್ಷೆಯಲ್ಲಿದ್ದರು ಕಿ ನಾಳೆ ನಮ್ಮ ಮನು ಬಾಕರ್ ಅವರಿಗೆ ಬೆಳ್ಳಿ ಅಂತೂ ಫಿಕ್ಸ್ ಇದ್ದೇ ಇದೆ, ಸ್ವಲ್ಪ ಫೈಟ್ ಮಾಡಿದ್ರೆ ಅವರು ಚಿನ್ನನೂ ಗೆದ್ದು ಬಿಡ್ತಾರೆ. ಯಾಕೆಂದರೆ ನಂಬರ್ 1 ರ್ಯಾಂಕ್ ಏನು ಕ್ರೀಡಾಪಟು ಇದ್ದರು ಜಪಾನ್ನವರು, ಅವರನ್ನು ಸೋಲಿಸಿ ಇವರು ಫೈನಲ್ಗೆ ಹೋಗಿದ್ರು. ಹಾಗಾಗಿ ಫೈನಲ್ನಲ್ಲಿ ಚಿನ್ನ ಪದಕ ಗೆಲ್ತಕ್ಕಂಥ ಎಲ್ಲ ನಿರೀಕ್ಷೆ ಇವ್ರ ಮೇಲಿತ್ತು. ಮತ್ತು ಇವರಿಗೆ ಅದು ಅಷ್ಟೊಂದು ದೊಡ್ಡ ಕಷ್ಟದ ಕೆಲಸ ಕೂಡ ಆಗಿರಲಿಲ್ಲ. ಸೊ ಏನು ಮಾಡೋಕ್ಕಾಗತ್ತೆ, ಎಲ್ಲ ವಿಧಿಯ ಆಟ ಅಂತ ಹೇಳ್ಬೋದು. ಕೆಲವೊಮ್ಮೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಆ ಭಗವಂತ ನಡೆಸ್ಕೊಡೋದೇ ಬೇರೆ ಆಗಿರುತ್ತೆ. ಫೈನ್, ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆ, ತುಂಬ ಭಾವಪೂರ್ಣವಾಗಿ ಅವರು ಆಲ್ರೆಡಿ ವಿದಾಯನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಅದನ್ನು ಮತ್ತೆ ಪರಿಷ್ಕರಣೆ ಮಾಡಿ ಅದನ್ನು ವಾಪಸ್ ತೆಗೆದುಕೊಂಡು ಅವ್ರು ಮತ್ತೆ ಕ್ರೀಡಾ ಲೋಕಕ್ಕೆ ಬರಲಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸೋಣ. ಸೊ ಕ್ರೀಡೆ ಅಂದ ತಕ್ಷಣ ನೆನಪಾಗೋದು ಭಾರತೀಯ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಕ್ರಿಕೆಟ್ ಯಾರಿಗಿಷ್ಟ ಇಲ್ಲ ಹೇಳಿ. ಎಲ್ಲ ಸಂದರ್ಭಗಳಲ್ಲಿ ಕ್ರಿಕೆಟನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ. ಕ್ರಿಕೆಟನ್ನೇ ಉಸಿರಾಗಿಟ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯರು. ಯಾವುದಾದ್ರೂ ಒಬ್ಬ ಪುಟ್ಟ ಹುಡುಗನಿಗೆ ಕೇಳ್ಬಿಟ್ಟು ನೀವು ಫ್ಯೂಚರಲ್ಲಿ ಏನಾಗ್ತೀಯ ಅಂತ ಕೇಳಿದ್ರೆ ನಾನು ಕ್ರಿಕೆಟರ್ ಆಗ್ತೀನಿ ಅಂತ ಹೇಳ್ತಾರೆ. ಸೊ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಒಬ್ಬ ಸಾಮಾನ್ಯ ಆಟಗಾರನಾಗಿ ಬಂದು ತಂಡದ ನಾಯಕನಾಗಿ ಬೆಳೆದು ಕೊನೆಗೆ ತನ್ನ ಒಂದು ನಾಯಕತ್ವದಲ್ಲಿ ಅಥವಾ ತನ್ನ ಆಟಗಾರನ ಅವಧಿಯಲ್ಲಿ ಗೆಲ್ಲಕ್ಕೆ ಆಗದೇ ಇರತಕ್ಕಂಥ 2020 ವರ್ಲ್ಡ್ ಕಪ್ಪನ್ನು ಒಬ್ಬ ಯಶಸ್ವಿ ಕೋಚ್ ಆಗಿ ಗೆಲ್ಲಿಸ್ಕೊಟ್ರು ಮೊನ್ನೆ ತಾನೇ. ಅತ್ಯಂತ ಅಚ್ಚಳಿಯದೆ ಹೆಸರಾಗಿ ಎಲ್ಲರ ಮನದಲ್ಲಿ ಉಳಿದಿರ್ತಕ್ಕಂಥ ಘಟನೆ ಅದು. ಸೊ ಆ ಒಂದು ರೋಚಕತೆಯನ್ನು ಒಂದು 30 seconds to 50 seconds ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ಆ ಪಂದ್ಯವನ್ನು ವೀಕ್ಷಣೆ ಮಾಡಿರ್ತೀರಿ. ಬಹುಶಃ ಇನ್ನೇನು ಆ ಪಂದ್ಯ ನಮ್ಮ ಕೈಯಿಂದ ಜಾರೇ ಹೋಯಿತು ಅಂತ ಅಂದ್ಕೊಂಡರೆ ತುಂಬ ಜನ. ಏಕೆಂದರೆ 24 ಬಾಲಿಗೆ 24 ರನ್ ಬೇಕಿತ್ತು, 5 ವಿಕೆಟ್ ಕೈಯಲ್ಲಿದೆ. ಸೊ ಯಾರು ಗೆಲ್ಲಲ್ಲ, ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ಆದರೂ ಗೆದ್ದು ಬಿಡ್ತಾರೆ, ಒನ್ ಡೇಗೆ ಆದರೂ ಗೆದ್ದು ಬಿಡ್ತಾರೆ. ಈ 2020 ಹೊಡಿ ಬಡಿ ಆಟ ಹೇಳಿ ಕೇಳಿ ಯಾರು ಗೆಲ್ಲಲ್ಲ. ಅದರಲ್ಲೂ ಎದುರುಗಡೆ ಇದ್ದಿದ್ದು ಎಂತೆಂಥ ಆಟಗಾರರು, ಸೌತ್ ಆಫ್ರಿಕಾದ ಆಟಗಾರರು, ಬಲಿಷ್ಠವಾಗಿದ್ದಕ್ಕಂತಹ ಆಟಗಾರರು. ಅದರಲ್ಲೂ ಕೂಡ 28 ಬಾಲ್ಗಳಲ್ಲಿ ಆತ 55 ಆಲ್ರೆಡಿ ಚೆಚ್ಚಾಗ್ಬಿಟ್ಟಿತ್ತು. ಸೊ ಅವನಿಗೆ ಬ್ಯಾಟಿಗೆ ಸಿಕ್ಕಿದರೆ 4 ಸಿಕ್ಸರಲ್ಲಿ ಮುಗಿಸ್ಬಿಡೋರು, ಅಂಥ ಬ್ಯಾಟ್ಸ್ಮನ್ ಇದ್ದರು ಸ್ಟ್ರೈಕಲ್ಲಿ. ಸೊ ಎಂಥ ಅಮೇಝಿಂಗ್ ಬೌಲಿಂಗ್ ಪ್ರದರ್ಶನ ಇತ್ತು ನಮ್ಮ ಹಾರ್ದಿಕ್ ಪಾಂಡ್ಯದಿಂದ, ಭುವನೇಶ್ವರ್ ಕುಮಾರಿಂದ, ಬುಮ್ರಾಯಿಂದ. ಅದಾದ ನಂತರ ಹರ್ಷದೀಪ್ ಸಿಂಗ್ ಕೂಡ ಅದ್ಭುತವಾದ ಬೌಲಿಂಗನ್ನು ಮಾಡಿ ಕೇವಲ 19 ರನ್ಗಳನ್ನು ನೀಡಿ 7 ರನ್ಗಳಿಂದ ಭಾರತ ವಿಶ್ವಕಪ್ ವಿಜೇತ ಆಗೋದನ್ನು ನೋಡಿಕೊಂಡ್ರು. ಸೊ ಎಲ್ಲರೂ ಕೂಡ ಕಾತರದಿಂದ, ಸಂಪೂರ್ಣ 145 ಕೋಟಿ ಜನ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ಒಂದು ಸ್ವರ್ಣ ಸಂಭ್ರಮವನ್ನು
ಅವತ್ತು ಅವರು ಭಾರತೀಯರಿಗೆ ಉಣಪಡಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಾತ್ರಿ ಸರಿಸುಮಾರು 12:30 1 ಗಂಟೆ ಆಗಿತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ನಡೆಯುವಾಗ. ಆದರೂ ಕೂಡ ಆ ಕ್ರೀಡಾಂಗಣದಿಂದ ಯಾರೊಬ್ಬರು ಅಲ್ಗಾಡಿರಲಿಲ್ಲ, ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಅದ್ರ ಜೊತೆಗೆ ಕೋಟ್ಯಾಂತರ ಮನೆಗಳಲ್ಲಿ ಟಿ ವಿ ಹಾಗೇ ಉರಿತಾ ಇತ್ತು. ಏಕೆಂದರೆ ಎಲ್ಲರೂ ಕೂಡ ಆ ಕ್ಷಣವನ್ನು ಕಣ್ತುಂಬ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ರು. ಅದರಲ್ಲೂ ಕೂಡ ನಮ್ಮ ರೋಹಿತ್ ಶರ್ಮಾ ಅವರು ಹೋಗಿ ಆ ಮಣ್ಣನ್ನು ಒಂದು ಚೂರು ಬಾಯಲ್ಲಿ ಇಟ್ಕೊಳ್ತಾರೆ. ಎಂತ ನೋಡಿ, ಒಂದೊಂದು ಕ್ಷಣನೂ ಕೂಡ ಎಷ್ಟು ಅದ್ಭುತವಾಗಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಆ ಒಂದು ಭೂಮಿ ತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ, ನಮಸ್ಕಾರವನ್ನು ಸಲ್ಲಿಸ್ತಾರೆ. ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದೇ ಒಂದು ತುಣುಕು ಮಣ್ಣನ್ನು ಬಾಯಲ್ಲಿ ಹಾಕ್ಕೋತಾರೆ ನೆನಪಿಗೋಸ್ಕರ. ಸೊ ಎಲ್ಲ ಇವನ್ನ ನೋಡ್ತಾ ಹೋದರೆ ಅದಾದ ನಂತರ ಭಾರತ ಒಂದು ಬಾವುಟವನ್ನು ಅಲ್ಲಿಟ್ಬಿಟ್ಟು ಒಂದು ಸಲ್ಯೂಟ್ ಮಾಡ್ತಾರೆ. ಇಡೀ ಕ್ರೀಡಾಂಗಣದ ತುಂಬೆಲ್ಲ ನಮ್ಮ ತ್ರಿವರ್ಣ ಧ್ವಜವನ್ನು ಹೊತ್ಕೊಂಡು ತಿರುಗಾಡ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸೀನ್ಸ್ ಅಂದರೆ ಇವತ್ತಿಗೂ ಕೂಡ ನಾವು ಎಷ್ಟೋ ಒಂದು ವರ್ಲ್ಡ್ ಕಪ್ಗಳನ್ನು ಗೆದ್ದಿದ್ದೀವಿ. ಲಾಸ್ಟ್ ಟೈಮ್ 2020 ವರ್ಲ್ಡ್ ಕಪ್ ಗೆದ್ದಿದ್ದು 18 ವರ್ಷಗಳ ಹಿಂದೆ ಅಂತ ಅನ್ಸುತ್ತೆ ಹೆಚ್ಚು ಕಡಿಮೆ. ಮಹೇಂದ್ರ ಸಿಂಗ್ ಧೋನಿಯವರ ಒಂದು ಸಾರಥ್ಯದಲ್ಲಿ ಮೊಟ್ಟ ಮೊದಲ 2020 ವರ್ಲ್ಡ್ ಕಪ್ ಆಗಿದ್ದೇ ಅದನ್ನು ಭಾರತ ಗೆಲ್ತು. ಅದು ಕೂಡ ಎಂಥ ಒಂದು ಸಂಭ್ರಮ ಅಂದರೆ ಆ ಟೂರ್ನಮೆಂಟ್ ನಡೆದಿದ್ದು ಸೌತ್ ಆಫ್ರಿಕಾದಲ್ಲಿ, ಆದರೆ ಈ ಟೂರ್ನಮೆಂಟನ್ನು ಗೆದ್ದಿದ್ದು ಸೌತ್ ಆಫ್ರಿಕಾವನ್ನು ಸೋಲಿಸಿ. ಎಷ್ಟು ಎರಡು ಕೋಇನ್ಸಿಡೆನ್ಸ್ ಇತ್ತು. ಅದು ಕೂಡ ಅತ್ಯಂತ ರೋಚಕವಾದ ಪಂದ್ಯ. ಅವತ್ತು ಕೂಡ ಹಾಗೇ ಆಗಿತ್ತು. ಫೈನಲ್ ಓವರಲ್ಲಿ ಭಾರತವೇ ಬೌಲಿಂಗ್ ಮಾಡ್ತಾ ಇತ್ತು. ಅವತ್ತು ಕೂಡ ಹಾಗೆ ಆಗಿತ್ತು. ಫಸ್ಟ್ ಬಾಲರೇ 6 ಹೊಡೆದ್ರು. ಇನ್ನು 5 ಬಾಲಿಗೆ 5 ರನ್ ಬೇಕಾಗಿತ್ತು, ಬಟ್ 1 ವಿಕೆಟ್ ಇತ್ತು. ಇನ್ನೇನು ಭಾರತ ಈ ಪಂದ್ಯವನ್ನು ಕಳ್ಕೊಳ್ತು. ಅದು ಕೂಡ ಪಾಕಿಸ್ತಾನದ ಮೇಲಿದ್ದಂತಹ ಪಂದ್ಯ. ಈ ಪಂದ್ಯ ಕೈಜಾರಿ ಹೋಗೇ ಬಿಡ್ತು ಅಂತ ಅಂದ್ಕೊಂಡ್ರು. ಅದ್ಭುತವಾಗಿರ್ತಕ್ಕಂಥ ಬೌಲಿಂಗ್ ಪ್ರದರ್ಶನವನ್ನು ಮಾಡಿದ್ರು. ಆಗಿನ ಬೌಲರ್ ಹೆಸರು ನಂಗೆ ಅಷ್ಟು ನೆನಪಿಲ್ಲ. ಆದರೆ ಆ ಬಾಲ್ ಮೇಲೆ ಗಗನೆತ್ತರಕ್ಕೆ ಹೋದಾಗ ಎಲ್ಲರೂ ಅಂದ್ಕೊಂಡ್ರು ಹೋಗ್ಬಿಡ್ತಾ ಇದ್ದು ಆಚೆ ಅಂತೇಳಿ. ಆದರೆ ಅದು ಕರೆಕ್ಟಾಗಿ ಕೈ ಸೇರಿದ್ದು ಶ್ರೀಶಾಂತ್ ಅವರ ಕೈಯಲ್ಲಿ. ಸೊ ಆಗ ಇಡೀ ಕ್ರೀಡಾಂಗಣ ಹುಚ್ಚೆದ್ದು ಕುಣಿತು. ಅದರಲ್ಲೂ ಕೂಡ ಪಾಕಿಸ್ತಾನದ ಮೇಲೆ ಭಾರತ ಗೆದ್ದಾಗ ಯಾರಿಗೆ ಸಂಭ್ರಮ ಇರಲ್ಲ ಹೇಳಿ. ಹೀಗೆ ಒಂದೊಂದು ವಿಶ್ವಕಪ್ಗಳನ್ನು ಮೆಲುಕು ಹಾಕ್ತಾ ಹೋದರೆ ಅತ್ಯಂತ ಸಂಭ್ರಮದ ದಿನಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವೆಲ್ಲದಕ್ಕಿಂತ ಇನ್ನೂ ಒಂದು ರೋಚಕತೆಯ ಘಟ್ಟ ಅಂದರೆ 1983ರಲ್ಲಿ ಮೊಟ್ಟ ಮೊದಲ ವಿಶ್ವಕಪ್ಪನ್ನು ಭಾರತ ಗೆದ್ದಿದ್ದು ಅದು ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ಅವತ್ತಿಗಿನ್ನೂ ಭಾರತ ಕ್ರಿಕೆಟ್ನಲ್ಲಿ ಕಣ್ಣು ತುಂಬ ಪುಟ್ಟದಾಗಿ ತೆರಿತಾ ಇರತಕ್ಕಂಥ ಶಿಶು ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಆಗೆಲ್ಲ ಭಾರತ ತಂಡಕ್ಕೆ ಅಷ್ಟೊಂದು ಫೆಸಿಲಿಟಿಗಳಾಗಲಿ, ಅಷ್ಟೊಂದು ಸೂಪರ್ ಎಕ್ವಿಪ್ಮೆಂಟ್ಸ್ಗಳಾಗಲಿ ಯಾವುದೂ ಇರಲಿಲ್ಲ. ಅದರ ಜೊತೆಗೆ ನಮಗೆ ಆಗ ಇಷ್ಟೊಂದು ಕ್ರೀಡಾ ಪ್ರಾಮುಖ್ಯತೆಯೂ ಕೂಡ ಇರಲಿಲ್ಲ. ಯಾಕೆಂದರೆ ಕ್ರೀಡೆ ಅಂದರೆ ಓಕೆ ಆಡಿ ಏನೋ ಅನ್ನೋ ಒಂದು ಮಟ್ಟಕ್ಕಿತ್ತು. ಆಗ ಎಷ್ಟೋ ಸಂದರ್ಭಗಳಲ್ಲಿ ಮನೆಗಳಲ್ಲಿ ಟಿ ವಿಗಳೇ ಇರಲಿಲ್ಲ. ಏನಿದು ರೇಡಿಯೋದಲ್ಲಿ ಕೇಳಬೇಕಿತ್ತು ಕಾಮೆಂಟ್ರಿನ. ಅಷ್ಟ್ರ ಜೊತೆಗೆ ಆ ಒಂದು ನೋಡೋದಕ್ಕೆ ಇದೂ ಇರಲಿಲ್ಲ, ಕ್ರೌಡು ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಅಂಥ ಒಂದು ದಿನಗಳಲ್ಲೇ 1983ರಲ್ಲಿ ದೈತ್ಯ ಅಂತಲೇ ಹೇಳ್ಬೋದು. ಆ ಒಂದು ಕಾಲದಲ್ಲಿ ಕ್ರೀಡೆ ಅಂದರೆ ಹೆಸರಾಗಿದ್ದು, ಕ್ರಿಕೆಟ್ ಅಂದರೆ ಅದು ಹೆಸರಾಗಿರ್ತಕ್ಕಂಥದ್ದು ವೆಸ್ಟ್ ಇಂಡೀಸ್. ಅದರಲ್ಲೂ ಕೂಡ ಆಳೆತ್ತರದ ಬೌಲರ್ಗಳು ಬೌನ್ಸರ್ನ ಹೋಗಿರ್ತಾರೆ ಅಂದರೆ ಮುಖ ಮುಸುಡಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾ ಇತ್ತು. ಹಾಗೆ ಅವರು ಬೌನ್ಸರ್ಗಳನ್ನ ಹಾಕ್ತಾಯಿದ್ರು. ಎಷ್ಟೋ ಜನ ಆ ಬೌನ್ಸರ್ಗಳನ್ನ ನೋಡ್ಕೊಂಡು ಫೇಸ್ ಮಾಡೋಕ್ಕಾಗ್ದೇ ಔಟ್ ಆಗಿ ಬಂದಿದ್ದೀವಿ ಅಂತಲೂ ಕೂಡ ಹೇಳ್ಕೊಂಡಿದ್ರು ಔಟ್ ಆದ ನಂತರ. ಸೊ ಹಾಗೆ ಅಂಥ ಒಂದು ತಂಡದ ಮೇಲೆ ಗೆದ್ದು ಇತಿಹಾಸ ರಚನೆ ಮಾಡಿದ್ದು ಅದು ಸಾಮಾನ್ಯ ಅಲ್ಲ. ಅದರಲ್ಲೂ ಕೂಡ 1983ರ ವಿಶ್ವಕಪ್ಪನ್ನು ನೆನೆಸ್ಕೊಂಡ್ಬಿಟ್ರೆ ಕಪಿಲ್ ದೇವ್ ಈಗಲೂ ಹೇಳ್ತಾರೆ ಅದೊಂದು ಅದ್ಭುತವಾಗಿರ್ತಕ್ಕಂಥ ಜರ್ನಿ. ಅದನ್ನು ನಾನು ಯಾವತ್ತೂ ಜೀವನದಲ್ಲಿ ಮರೆಯೋದಿಲ್ಲ. ಅದಾದ ನಂತರ ನಾನು ಎಷ್ಟೋ ಟೂರ್ನಮೆಂಟ್ಗಳನ್ನ ಗೆದ್ದಿರ್ಬೋದು, ಬಟ್ ವಿಶ್ವಕಪ್ ಮಾತ್ರ ವಿಶ್ವಕಪ್ಪೇ. ಅದಕ್ಕೆ ಯಾವುದೇ ರೀತಿ ಸರಿಸಾಟಿ ಇರೋದಿಲ್ಲ. ಅದನ್ನು ಬೇರೆದ್ರ ಜೊತೆ ನಾವು ತುಲನೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ನಿಜಕ್ಕೂ ಕೂಡ ಹೀಗೆ ನಾವು ಬೇರೆ ಬೇರೆ ಕ್ರೀಡೆಗಳನ್ನು ಮಾತಾಡ್ತಾ ಹೋದರೆ ಕಬಡ್ಡಿ ಆಗಿರ್ಬೋದು, ನಮ್ಮ PT ಉಷಾ ಯಾರಿಗೆ ಗೊತ್ತಿಲ್ಲ ಹೇಳಿ, ರನ್ನಿಂಗ್ ರೇಸ್ನಲ್ಲಿ ಭಾರತವನ್ನು ಒಂದು ಮಟ್ಟಕ್ಕೆ ಕೊಂಡೊಯ್ದಂತಹ ಏಕಮಾತ್ರ ರನ್ನರ್ ಅಂತ ಹೇಳ್ಬೋದು. ಸೊ ಈಗಲೂ ಕೂಡ ಸಾಕಷ್ಟು ಜನ ರನ್ನಿಂಗಲ್ಲಿ ಇದ್ದಾರೆ, ಆದರೆ ಯಾರೂ ಅಷ್ಟೊಂದು ಹೆಸರನ್ನು ಮಾಡಲಿಕ್ಕೆ ಆಗಿಲ್ಲ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ರಿಜೇಶ್ ಪಟೇಲ್ ಆಗಿರ್ಬೋದು, ಎಷ್ಟು ಜನ ಯೂತ್ಸ್ಗಳು ಅದರಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಂದರೆ ಸೊ ತುಂಬ ಖುಷಿ ಆಗತ್ತೆ. ಸೊ ಬನ್ನಿ ಒಂದು ಕಾಲ್ ಮಾಡ್ತಿದ್ದಾರೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಜ್ಯೋತಿ ಅಂತ ಸರ್, ಕೋರ್ಕುಂಟೆಯಿಂದ. ಜ್ಯೋತಿ ಮೇಡಮ್, ಹೇಳಿ ಮೇಡಮ್, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವೆಲ್ಲ ಆರಾಮಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಮೇಡಮ್. ತಿಂಡಿ ಆಯ್ತಾ? ಹ್ಞೂ ಸರ್, ನಿಮ್ದು ಆತೇನು ಸರ್? ಇಲ್ಲ ಮೇಡಮ್, ಮಾಡಬೇಕು. ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಇವತ್ತು? ಶುಭಾಶಯ ರಕ್ಷಾಬಂಧನ ಇನ್ನು ಗಣೇಶನ ಹಬ್ಬದ ತನಕ ಇರುತ್ತಲ್ಲ ಸರ್, ಎಲ್ಲಾ ಬ್ರದರ್ಸ್ಗಳಿಗೂ ರಕ್ಷಾಬಂಧನ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಜಗತ್ತಿನ ಎಲ್ಲ ಜನರಿಗೂ ಗೌರಿ ಗಣೇಶ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು. ಎಸ್ ಖಂಡಿತ, ಎಲ್ಲರೂ ಕೂಡ ಗೌರಿ ಗಣೇಶ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊಳ್ಳೋಣ.
ಅದೇ ಕ್ರಿಕೆಟರ್ಸ್ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್, ಇಂಡಿಯಾ ಪರವಾಗಿ ಆಡ ಎಲ್ಲಾ ಕ್ರಿಕೆಟರ್ಸ್ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಮತ್ತೆ ಅವ್ರು ಏನೇ ಕೆಲಸ ಮಾಡಿದ್ರೆ ಯಶಸ್ವಿ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ ಎಸ್ ತುಂಬ ಒಂದು ಒಳ್ಳೆ ಒಂದು ಮೆಸೇಜ್. ಯಾಕೆಂದರೆ ಎಲ್ಲರಿಗೂ ಕೂಡ ಒಂದು ಶುಭಾಶಯಗಳನ್ನ ಹೇಳೋದಿದೆಯಲ್ಲ, ಅದೊಂದು ಒಳ್ಳೆ ಮನ್ಸು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸೊ ಕ್ರೀಡೆ ಬಗ್ಗೆ ಎಷ್ಟು ಗೊತ್ತಿದೆ ಮ್ಯಾಮ್ ನಿಮಗೆ? ಯಾವ ಕ್ರೀಡೆನ ತುಂಬ ಇಷ್ಟಪಟ್ಟು ನೋಡ್ತೀರಿ? ಅದೇ ನಮ್ಮ ಯಜಮಾನ್ರು ಕ್ರಿಕೆಟ್ ಫ್ಯಾನ್ಸ್. ಈ ಕ್ರಿಕೆಟ್ ಅಲ್ಲಿ ಯುವರಾಜ್ ಸಿಂಗ್ ಅದಾರ ಸ, ಅವರು ಅಂದ್ರೆ ದೊಡ್ಡ ಅಭಿಮಾನಿ ಸ. ಮಕ್ಳ ಹೆಸರಿಗೂ ನನ್ ಮಗುಗೂ ಯುವರಾಜ್ ಸಿಂಗ್ ಅಂತಾನೆ ಹೆಸರಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಅಭಿಮಾನ. ಬಹುಶಃ ನಿಮ್ಮಂತವರಿಂದನೇ ಆ ಕ್ರಿಕೆಟ್ ಆಟಗಾರರಿಗೆ ಅಷ್ಟೊಂದು ಪ್ರೋತ್ಸಾಹ ಸ್ಫೂರ್ತಿ ಸಿಗತ್ತೆ ಅಂತ ಅನ್ಸುತ್ತೆ. ಮತ್ತೆ ಅವ್ರ ಯಾವ್ಯಾರಾಗ್ಲಿ ವಾಲ್ ಪೇಪರ್ ಬಂತಂದ್ರೆ ಅದನ್ನೇ ಇಟ್ಕೊಂತಾರ ಸರ್ ಫೋನಿಗೆ. ಯಾವ ಫೋಟೋ ಏನಾರು ಚೆನ್ನಾಗಿತ್ತಂದ್ರೆ ಫೋನಿಗೂ ಅದನ್ನೇ ಇಟ್ಕೊಂತಾರ ಸರ್ ವಾಲ್ ಪೇಪರ್ ಅವ್ರು. ಹೌದು ಹೌದು. ಸೊ ಅವ್ರನ್ನ ಯಾರು ಮರೀಲಿಕ್ಕಾಗತ್ತೆ ಹೇಳಿ? 2020 ಮೊದಲನೇ ವರ್ಲ್ಡ್ ಕಪ್ ಅಲ್ಲಿ 6 ಬಾಲಲ್ಲಿ 6 ಸಿಕ್ಸ್ ಹೊಡೆದ್ರ ಸರ್. ಅವಾಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟು ಸರ್. ಫಸ್ಟ್ ಇಂದಾನೆ ಯುವರಾಜ್ ಸಿಂಗ್ ಅಂದ್ರೇನೆ ಬಹಳ ಇಷ್ಟ ಅವ್ರಿಗೆ. ಹಂಗಾಗಿ ಮಗುಗೂ ಯುವರಾಜ್ ಅಂತಾನೆ ಹೆಸರಿಟ್ಟಿದ್ದಾರೆ. ಮತ್ತೆ ಯುವರಾಜ್ ಸಿಂಗ್ ಅವ್ರದ್ದು ನಿಜ ಜೀವನದ್ದು ಫಿಲಂ ತೆಗಿಬೇಕಂತ ಇದಾರೆ ಅನ್ಸ. ಹೌದು ಹೌದು. ಯಾಕೆಂದ್ರೆ ಅವರು ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಹೇಳ್ತೀನಿ ಸರ್. ಬಂತಂದ್ರೆ ಕರ್ಕೊಂಡ್ ಹೋಗಿ ಹೋಗ್ತಾರ ಸರ್ ಪಿಕ್ಚರ್ಗೆ. ಖಂಡಿತ ಖಂಡಿತ ಹೋಗ್ ಬನ್ನಿ, ತುಂಬಾ ಒಳ್ಳೆ ಚಿತ್ರ ಆಗತ್ತೆ. ಹೋಗ್ತೀವಿ ಸರ್. ಅದ್ರಾಗ ಅವ್ರ ಅಭಿಮಾನಿನ ಬಿಡೋದಿಲ್ಲ ಸರ್, ಕರ್ಕೊಂಡೋಗಿ ತೋರ್ಸ್ಕೊಂಡ್ ಬರ್ತಾರೆ. ಪಿಕ್ಚರ್ ಅದು ಯಶಸ್ವಿ ಆಗ್ಲಿ ಸರ್, ಯುವರಾಜ್ ಸಿಂಗ್ ಪಿಕ್ಚರ್. ಖಂಡಿತ ಖಂಡಿತ. ಹಾಗೆ ಆಲ್ರೆಡಿ ಧೋನಿ ಅವ್ರದ್ದು ಬಂದಿದೆ. ಸೊ ಯುವರಾಜ್ ಸಿಂಗ್ ಬಂದಿತ್ತು ಅವ್ರದ್ದು. ಯುವರಾಜ್ ಸಿಂಗ್ ಅವ್ರದ್ದು ಬರ್ತಾ ಇತ್ತಂತ ಅದು ಮೊನ್ನೆ ತೋರ್ಸಿದ್ರು ಫೋನಲ್ಲೆಲ್ಲ. ಅದ ಹಾಕಿದಾರ ಸ, ವೈರಲ್ ಆಗೈತ. ಯುವರಾಜ್ ಸಿಂಗ್ ನಿಜ ಜೀವನ ಕಥೆನೆ ಪಿಕ್ಚರ್ ಮಾಡ್ಬೇಕಂತ ಇದಾರೆ ಸರ್. ಹೌದು ಹೌದು ಹೌದು. ಸೊ ನಿಮ್ಗೆ ವೈಯಕ್ತಿಕವಾಗಿ ಯಾವ ಆಟ ಇಷ್ಟ ಅಮ್ಮ? ನೀವು ಸ್ಕೂಲ್ ಡೇಸ್ ಅಲ್ಲಿ ಆಡಿರೋದು ಆಟ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು? ಕಬಡ್ಡಿ ಆಡ್ತಿದ್ವಿ ಸರ್. ಅದೇ ನಾನು NCC ಅಲ್ಲಿ ಇದ್ದಾಗೆ ಕಬಡ್ಡಿ ಆಡಕಂತ ಸ್ಟೇಟ್ ಲೆವೆಲ್ ಬೆಂಗಳೂರಿಗೆ ಹೋಗಿದ್ವಿ ಸರ್. ಇವಾಗ ಮದುವೆ ಆಗಿ ಮೇಲೆಲ್ಲ ಏನಿಲ್ಲ ಸರ್. ಕಾಲೇಜಲ್ಲೇ NCC ಇತ್ತು ಸರ್. ದಾವಣಗೆರೆ AVK ಕಾಲೇಜಲ್ಲಿ ಓದಿದ್ ಸರ್ ನಾನು. ಹೌದಾ? ವೆರಿ ಗುಡ್ ವೆರಿ ಗುಡ್. ಹೌದಾ? PUC ಅಲ್ಲಿ ಇದ್ದಾಗ ಕಬಡ್ಡಿ ಮೇಲೆ ಕರ್ಕೊಂಡ್ ಹೋಗಿದ್ದೆ ಸರ್ ಅಲ್ಲಿ. ಸೂಪರ್ ಸೂಪರ್. ಹೆಣ್ಣು ಮಕ್ಕಳಿಗೆ ಆಟ ಆಡೋಕೆ ಬಿಡಲ್ಲ, ಅದ್ರಲ್ಲೂ ಕಬಡ್ಡಿ ಆಟ ಆಡಕ್ ನಿಮ್ ಪೇರೆಂಟ್ಸ್ ಅಲೋ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗತ್ತೆ. ಅದು ಸಪ್ರೇಟ್ ಅಂತ ಏನಿದ್ದಿಲ್ಲ ಸರ್. NCC ಅಲ್ಲೇ ಕಬಡ್ಡಿ ಸ್ಪೋರ್ಟ್ಸ್ ಆಡ್ಸಕ್ಕೆ ಕರ್ಕೊಂಡ್ ಹೋಗಿದ್ರು ಸರ್. ಅಲ್ಲ, ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಣ್ಮಕ್ಳಿಗೆ ಈ ಕಬಡ್ಡಿ ಹೆಣ್ಮಕ್ಳು ಆಡಬಾರ್ದು ಅಂತೇನಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರೊಂಚೂರು ಚಿಕ್ಕ ಬಟ್ಟೆ ಹಾಕೋಬೇಕು ಅಂದಾಗ ಮನೇಲಿ ಒಂಥರ ಮುಜುಗರ ವ್ಯಕ್ತಪಡಿಸ್ತಾರೆ, ಬೇಡ ಅಂತಾರೆ. ಸೊ ನಿಮ್ ಪೇರೆಂಟ್ಸ್ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ನಿಮ್ಮನ್ನ ಆ ಕಬಡ್ಡಿ ಕ್ರೀಡೆ ಕೂಡ ಎನ್ಕರೇಜ್ ಮಾಡಿ ಕಳ್ಸಿದಾರಲ್ವಾ. ತುಂಬಾ ಖುಷಿ ವಿಚಾರ. ಸೊ ಅದನ್ನ ಈಗ ನೋಡ್ತಾ ಇರ್ತೀರಿ ಮೇಡಮ್? ಯಾಕಂದ್ರೆ ಇವಾಗ ಕಬಡ್ಡಿ ಪ್ರೀಮಿಯರ್ ಲೀಗ್ ಮತ್ತೆ ಶುರು ಆಗ್ತಾ ಇದೆ. అవును ಸರ್, ನೋಡ್ತೀನಿ ಸರ್. ನಾನು ಯಾವಾಗ ಯಾವ ಸೀಸನ್ ಬಿಡಲ್ಲ ಸರ್, ನೋಡ್ತಿರ್ತೀನಿ. ಅವಾಗ ಇವ್ರು ಅವ್ರ ಹೆಸರೇ ಮರ್ತೋಗ್ಬಿಟ್ಟ ಸರ್. ಬಹಳ ದಿನದಿಂದ ಕಬಡ್ಡಿ ಟಿವಿಯಲ್ಲಿ ನೋಡ್ತೀನಿ ಸರ್ ನಾನು. ಅದು ಮರೆಯಕ್ಕೆ ಆಗಲ್ಲ. ತುಂಬಾ ಜನ ಒಳ್ಳೊಳ್ಳೆ ಪ್ಲೇಯರ್ಸ್ ಇದಾರೆ. ಸೊ ನಮ್ಮ ಬೆಂಗಳೂರು ಬುಲ್ಸ್ ಈ ಸಲ ಏನಾದ್ರೂ ಒಂದು ವಿನ್ ಆಗ್ಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ವಿನ್ ಆಗುತ್ತೆ ಬಿಡ್ರಿ ಸರ್. ಶ್ರಮಕ್ಕೆ ಯಾವತ್ತು ಫಲ ಸಿಕ್ಕೇ ಸಿಗುತ್ತೆ ಸರ್. ಹೌದು ಹೌದು ಹೌದು. ಸೊ ಶ್ರಮ ಪಟ್ಟು ಆಡಿದ್ರೆ ಗೆಲುವು ಅನ್ನೋದು ಬಂದೇ ಬರುತ್ತೆ. ನಿಜ ನಿಜ. ನಮ್ಮ ಬೆಂಗಳೂರು ತಂಡದಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಆಟಗಾರರಿದ್ದಾರೆ. ಸೊ ಅವ್ರ ಶ್ರಮಕ್ಕೆ ಒಂದ್ ಸ್ವಲ್ಪ ಫಲ ಸಿಕ್ಕಾಗ ಅವ್ರಿಗೂ ಕೂಡ ಖುಷಿ ಆಗತ್ತೆ. ಅದಾಗಬೇಕು. ನಾವು ಕೂಡ ಹಾಗೆ ನಿಮ್ಮ ನಮಸ್ತೆ ದಾವಣಗೆರೆ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ರಿ ಸರ್. ಖಂಡಿತಮ್ಮ ಖಂಡಿತ. ನಮ್ಮ ಎಲ್ಲ ಟೀಮ್ಗೂ ಕೂಡ ನಿಮ್ಮ ಪರವಾಗಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸಾಂಗ್ ಅಥವಾ ಒಂದು ಇದನ್ನ ಕವಿತೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಿಮ್ಮ? ಕವಿತೆ ಅಂದ್ರೆ ಕವನ ಏನ್ ಸರ್? ಏನ್ ಬರುತ್ತೆ ಅದನ್ನ ಹೇಳಿ. ನಿಮ್ ಸ್ಕೂಲ್ ಡೇಸ್ ಅಲ್ಲಿ ಅಥವಾ ನಿಮ್ಮ ಯೂಶಲಿ ಪೂಜೆಗಳಲ್ಲಿ ಏನ್ ಹಾಡು ಹೇಳ್ತಾ ಇರ್ತೀರಿ ಅದನ್ನ ಹೇಳ್ತೀನಿ ಅಂದ್ರೆ ಹೇಳಿ. ಹಾಡೆಲ್ಲ ಬರಲ್ಲ ಸರ್. ಓಕೆ. ಜೋಕ್ಸ್ ಏನಾರು ಹೇಳಕ್ ಇಷ್ಟಪಡ್ತೀರಾ? ಜೋಕ್ಸ್ ಏನಿಲ್ಲ ಸರ್. ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ರಿ ಸರ್. ಅಯ್ಯೋ ಅಯ್ಯೋ, ನಾನು ಅಷ್ಟೊಂದು ಜಾಣ ಅಲ್ಲ ಮೇಡಮ್. ಕೇಳಿ ನೋಡೋಣ, ಪ್ರಯತ್ನ ಮಾಡ್ತೀನಿ. ಒಬ್ನು ಆನೆ ತಗೊಂಡು ಈ ಆನೆ ದಾವಣಗೆರೆಲ್ಲ ಕರ್ಕೊಂಡ್ ಬರ್ತಾರಲ್ಲ ಸರ್, ಹಂಗೆ ಕರ್ಕೊಂಡ್ ಬರ್ತಿರ್ತಾರಂತೆ ಸರ್. ಓಕೆ. ಆನೆಗೆ ಬಹಳ ಹೊಟ್ಟೆಹಸಿವಾಗಿರ್ತದ ಸರ್. ಒಂದ್ ಪುಟ್ಟೆ ಬಾಳೆಹಣ್ಣು ಇಡ್ತಾರ ಸರ್ ಅದ್ರ ಮುಂದೆ. ಓಕೆ. ಆ ಬಾಳೆಹಣ್ಣು ಆನೆ ತಿನ್ನೋದಿಲ್ಲ. ಯಾಕೆ ತಿನ್ನಲ್ಲ ಹೇಳ್ರಿ ಸರ್? ಪುಟ್ಟೆಲ್ ಬಾಳೆಹಣ್ಣು ಇಟ್ರು ಆನೆ ತಿನ್ನಲ್ವಾ? ಹ್ಞೂ ಸರ್. ಯಾಕೆ ತಿನ್ನೋದಿಲ್ಲ ಹೇಳ್ರಿ ಸರ್? ಹೊಟ್ಟೆ ಹಸಿದ್ಮೇಲೆ ತಿನ್ಬೇಕಲ್ಲ, ಯಾಕೆ ತಿನ್ನಲ್ಲ? ಅದು ಕಾಯಿ ಬಾಳೆಹಣ್ಣ ಅಲ್ಲ ಸರ್. ನಾನ್ ಹೇಳ ಸರ್. ತಡ್ರಿ, ನಮ್ ಚಿದಿ ಸರ್ ಒಂದ್ಸಲ ಕೇಳ್ಬಿಡ್ತೀನಿ. ಸರ್ ಏನಾರ ಗೊತ್ತಾ ಸರ್ ಉತ್ತರ? ಇಲ್ಲಮ್ಮ. ಪುಟ್ಟೆ ಬಾಳೆಹಣ್ಣು ಯಾಕೆ ತಿನ್ನಲ್ಲ? ಹೇಳಿಮ್ಮ, ಹೇಳಿ, ನೀವೇ ಹೇಳ್ಬಿಡಿ. ಗೊತ್ತಾಗ್ತಿಲ್ಲ.
ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಇಂದ ಇಟ್ಟಿರ್ತಾರ ಸರ್, ಅದಕ್ಕ ತಿನ್ನಲ್ಲ ಅದು. ಓಕೆ, ಈ ತಲೆಗೆ ಹೊಳಿಲೇ ಇಲ್ಲ. ಓಕೆ ಓಕೆ, ಅದೇ ಅವ್ರಿಗೆ ಕೇಳ್ತಿರಲ್ಲ, ಅವ್ರು ಹೇಳ್ತಾರೆ ನನಗನ್ಸ ಯಾಕ ಅವ್ರು ಹೇಳಿಲ್ಲ. ಹೌದು ಹೌದು, ಇಲ್ಲ. ಸರಿ ಮಾ, ಥ್ಯಾಂಕ್ ಯು ಸೊ ಮಚ್ ಮಾ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಿಮಗೂ ಕೂಡ ಶುಭ ದಿನವನ್ನು ಆಚರಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೊಮ್ಮೆ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ. ನಿಮಗೂ ನಿಮ್ ಟೆಕ್ನಿಷಿಯನ್ಗೆ ಎಲ್ಲರಿಗೂ ಹೇಳ್ರಿ ಸರ್, ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಖಂಡಿತ ಮೇಡಮ್, ಒಂದು ಪ್ರಶ್ನೆ ಬರ್ತಾ ಇದೆ. ಹೇಳ್ರಿ ಸರ್. ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಮೊಟ್ಟ ಮೊದಲನೇ ಪ್ರಶ್ನೆ, ಒಲಿಂಪಿಕ್ ಕ್ರೀಡೆಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ಅಂತ ಹೇಳಿ. ಇದಕ್ಕೆ 4 ಆಪ್ಷನ್ಸನ್ನು ಕೊಟ್ಟಿದ್ದೀನಿ. ಮೊದಲನೇದು 5 ವರ್ಷ, ಎರಡನೇದು 4 ವರ್ಷ, ಮೂರನೇದು 6 ವರ್ಷ, ನಾಲ್ಕನೇದು 3 ವರ್ಷ. ಸೊ ಒಲಿಂಪಿಕ್ಸ್ ಕ್ರೀಡೆಗಳು ಎಷ್ಟು ವರ್ಷಕ್ಕೆ ನಡೆಯುತ್ತೆ ಅಂತ ಏನಾದ್ರು ಐಡಿಯಾ ಇದೆಯಮ್ಮ? ಮೊನ್ನೆ ತಾನೇ ಆಯಿತು. ಸೊ ದಾವಣಗೆರೆ ಇದು ನಮ್ಮ ಭಾರತ 71ನೇ ಸ್ಥಾನಕ್ಕೆ ನಾವು ಕಂಪ್ಲೀಟ್ ಮಾಡಿದ್ವಿ. ಅದ 5 ವರ್ಷಕ್ಕೊಮ್ಮೆ ಆಗ್ಬೋದು. ಇಲ್ಲ, ಫೈನ್, ಒಬ್ರಿಗೆ ಒಂದು ಮಾತ್ರ ಉತ್ತರ ಹೇಳಕ್ಕೆ ಅವಕಾಶ ಇರುತ್ತೆ. ನಾನು ಮತ್ತೆ ನಿಮಗೆ ಆಮೇಲೆ ಉತ್ತರ ಹೇಳ್ತೀನಿ ಕಾರ್ಯಕ್ರಮದಲ್ಲಿ, ದಯವಿಟ್ಟು ನೋಡ್ತಾ ಇರಿ ಮಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಮೊದಲನೇ ಪ್ರಶ್ನೆ ನಮ್ಮ ಟಿ ವಿ ಪರದ ಮೇಲೆ ಈಗ ಆಲ್ರೆಡಿ ಬಂದಿದೆ. ಸೊ ನಾನು ಕೇಳ್ತಾ ಇದ್ದೀನಿ, ಒಲಿಂಪಿಕ್ಸ್ ಕ್ರೀಡೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತವೆ ಅಂಥೇಳಿ. ಸೊ ಯಾರಿಗೂ ಉತ್ತರ ಗೊತ್ತಿದೆ, ನೋಡೋಣ ಯಾರು ಸರಿಯಾದ ಉತ್ತರವನ್ನು ಹೇಳ್ತಾರೆ ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಹೇಳಿ ಸರ್. ಸರ್ ಚೆನ್ನಾಗಿದ್ದೀನಿ ಸರ್. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಉಮೇಶ್ ಅಂತ ಹೇಳಿ. ಉಮೇಶ್ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಸರ್? ತಿಂಡಿ ಆಯ್ತು ಸರ್, ನಿಮ್ದು ಸರ್? ಸರ್ ಇಲ್ಲ, ಇನ್ಮೇಲೆ ಮಾಡಬೇಕು ಸರ್. ಟಿವಿ ನೋಡ್ತಾ ಇದ್ದೀರಾ ಸರ್? ಅಲ್ಲೇ 11 ಗಂಟೆ ಆಗ್ಬಂತು. ಎಸ್ ಸರ್, ಎಸ್ ಸರ್. ಟಿವಿ ನೋಡ್ತಾ ಇದ್ದೀರಾ ಸರ್? ಟಿವಿ ನೋಡ್ತಾ ಇದೆ ಸರ್, ನಿಮ್ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಥ್ಯಾಂಕ್ ಯು ಸರ್. ಟಿವಿ ಮೇಲೆ ಒಂದು ಪ್ರಶ್ನೆ ಕೇಳಿದ್ದೀನಿ, ಇವಾಗ ಟಿವಿ ಪರದ ಮೇಲೆ ಬರ್ತಾ ಇದೆ. ಅದು 4 ವರ್ಷ ಇರ್ಬೇಕನ್ಸುತ್ತೆ ಸರ್. ಶೋರಾ ಸರ್? ನನ್ ಶೂರ್ ಅನ್ಸುತ್ತೆ. ಎಸ್. ಯಾವ ಕ್ರೀಡೆ ನಿಮ್ಗೆ ತುಂಬಾ ಇಷ್ಟ ಸರ್? ಸರ್ ನನ್ ಕ್ರೀಡೆ ಅಂದ್ರೆ ಎಲ್ಲವೂ ಇಷ್ಟ. ಅಲ್ಲ, ತುಂಬಾ ಒಂದು ವೈಯಕ್ತಿಕವಾಗಿ ಫೇವ್ರೇಟ್ ಅಂತ? ಏನ್ ಸರ್? ಒಂದು ವೈಯಕ್ತಿಕವಾಗಿ ಫೇವ್ರೇಟ್ ಅಂತ ಅಂದ್ರೆ ಯೂಶಲಿ ನಮ್ದು ರಾಷ್ಟ್ರೀಯ ಕ್ರೀಡೆ ಹಾಕಿ. ವಾವ್, ಸೂಪರ್. ಸೊ ಬಟ್ ಅದನ್ನ ನಾವು ರಾಷ್ಟ್ರೀಯ ಕ್ರೀಡೆ ಮಾಡೋದ್ರಲ್ಲಿ ನಾವೆಲ್ಲ ಎಡವ್ತಾ ಇದ್ದೇವೆ. ಖಂಡಿತ, ಅದ್ರಲ್ಲಿ ಎರಡು ಮಾತಿಲ್ಲ. ಹಂಗಾಗಿ ಈಗ ಎಲ್ಲರೂ ಕ್ರಿಕೆಟ್ ಅನ್ನು ಜಾಸ್ತಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಹೌದು ಸರ್, ಅದ್ರಲ್ಲಿ ಎರಡು ಮಾತಿಲ್ಲ. ಅದು ನಮಗೆ ಬಹಳ ದುಃಖಕರವಾದಂತ ಸಂಗತಿ. ಹೌದು ಸರ್. ನೀವು ಸ್ಕೂಲ್ ಡೇಸ್ ಅಲ್ಲಿ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಯಾವ್ದಾರು ಆಟ ಆಡಿದಿರಿ ಸರ್? ಸರ್ ನಾವು ಕ್ರಿಕೆಟ್ ಆಡ್ತಿದ್ವಿ, ಕಬಡ್ಡಿ ಆಡ್ತಿದ್ವಿ, ಖೋಖೋ ಹೋಬಳಿ ಮಟ್ಟಕ್ಕೆ ಹೋಗಿ ತಾಲೂಕ್ ಮಟ್ಟ ತನಕ ಹೋಗಿದ್ವಿ. ವಾವ್, ಸೂಪರ್. ಸೊ ಹೋಗಿ ಆಮೇಲೆ ಅಲ್ಲಿ ಮುಂದೆ ಹೋಗಕ್ ಆಗ್ಲಿಲ್ಲ ಜಿಲ್ಲೆಗೆ. ಅಲ್ಲಿ ಒಂದ್ಸಲ ಹೋಗ್ ಬಂದ್ವಿ ಜಿಲ್ಲೆ ತನಕ, ಅಲ್ಲಿ ಸೋತ್ವಿ. ಸರ್ ಅದು ಏನ್ ಸಾಮಾನ್ಯದ ವಿಷಯ ಅಲ್ಲ ಸರ್. ತಾಲೂಕ್ ಮಟ್ಟಕ್ಕೆ ಬರೋದು ಅಂದ್ರೂ ಏನ್ ಸಾಮಾನ್ಯದ ವಿಷಯ ಅಲ್ವಾ? 4-5 ಟೀಮ್ಗಳನ್ನ ಸೋಲ್ಸಿ ಬಂದಿರ್ತೀರಿ ಮೇಲ್ಗಡೆ. ಇಲ್ಲ, ಅದು ಒಂಥರ ಅದೇನು ಖೋಖೋ ಅಂದ್ರೆ ನಾವು ಸಣ್ಣರಿದ್ದಾಗ ಆಡಬೇಕಾದ ಖೋಖೋ ಅಂದ್ರೆ ಅದು ಒಂಥರ ಬಹಳ ಉತ್ಸಾಹ. ಖಂಡಿತ. ಏನೋ ಸ್ಕೂಲ್ ಒಳಗಡೆಗೆ ಖೋಖೋ ಅಂದ್ಬಿಟ್ರೆ ಹೆಣ್ಮಕ್ಳು ಗಂಡ್ ಮಕ್ಳಿಗೂ ಒಂಥರ ಅದೇನೋ ಉತ್ಸಾಹ. ಖಂಡಿತ ಸರ್. ಅದು ಎಂತ ಮೈಂಡ್ ಗೇಮ್ ಅಂದ್ರೆ ಅದು ನೋಡಿ, ಆ ಕಡೆ ಅಲ್ಲಿ ಫಿಸಿಕಲಿನೂ ಫಿಟ್ ಆಗಿರ್ತೀರಿ, ಮೆಂಟಲಿನೂ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಎಷ್ಟೋ ಸಲ ಜಂಪ್ ಮಾಡ್ತಾರೆ, ಎಷ್ಟೋ ಸಲ ಕ್ವಿಕ್ ಆಗಿ ಜಂಪ್ ಮಾಡಿದ್ರು ಕೂಡ ವಿತ್ ಇನ್ ಸೆಕೆಂಡ್ ಅಲ್ಲಿ ಹಂಗೆ ಚಕ್ ಅಂತ ಎದ್ದಿಂದ ಬರ್ತಾರೆ. ಯಪ್ಪ, ಅದು ನೋಡ್ಬಿಟ್ರೆ ಮೈಯೆಲ್ಲ ರೋಮಾಂಚನ ಅನ್ಸುತ್ತೆ. ನಮಗೆಲ್ಲ ಇವಾಗ ಮೈ ಜುಮ್ ಅನ್ನತ್ತೆ. ಆ ಸಣ್ಣ ವಯಸ್ಸಿನಲ್ಲೇ ಜಂಪ್ ಮಾಡಿ ಅವ್ರ ಕಾಲು ಕೈ ಮಾಡಕ್ ಹೋಗ್ತಾ ಇದ್ವಲ್ಲ, ಅವಾಗ ಏನೋ ಅನಿಸ್ತಾ ಇರ್ಲಿಲ್ಲ ಅದು. ಹೌದು. ಇವಾಗ ನೋಡ್ಬಿಟ್ರೆ ನಿಜಕ್ಕೂ ಭಯ ಆಗತ್ತಲ್ವಾ? ಇವಾಗ ಅವ್ನ್ ನೆನ್ಸ್ಕೊಂಡ್ರೆ ಭಯ, ಹಂಗ ಆಡ್ತಿದ್ವ, ಹಂಗ್ ಜಂಪ್ ಮಾಡ್ತಿದ್ವ ಅಂತಂದೇಳಿ. ಯಾವ ರೇಂಜಲ್ಲಿ ಸರ್? ಪೂರ್ತಿ ಗಾಳಿಲೇ ಇರ್ತಾರ ಅವ್ರು ಜಂಪ್ ಮಾಡುವಾಗ? ಹೌದೌದು. ಆಮೇಲೆ ಆ ಪೋಲ್ ಇರುತ್ತಲ್ಲ, ಪೋಲ್ ಹತ್ರ ಹೋಗಿ ಹೊಡಿತಾ ಇದ್ದೆ ನಾನು ಅವ್ರನ್ನ. ಸೊ ಹಿಂಗ್ ಹಿಡ್ಕೊಂಡು ಲೆಫ್ಟ್ ಹಿಡ್ಕೊಂಡು ರೈಟಿಗೆ ಔಟ್ ಮಾಡತ್ತಾರ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದೆ ನಾನು. ಓಕೆ. ಸೊ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅವ್ರನ್ನ ಔಟ್ ಮಾಡ್ತಾ ಇದ್ವಿ. ಸೊ ಅದು ಒಂಥರ ಈಗ ನೋಡಿದ್ರೆ ನಮ್ಗೆ ಮೈನ್ ಅವ್ರು ಹೇಳತ್ತೆ, ನಾವ್ ಹಿಂಗೆಲ್ಲ ಆಡ್ತಾ ಇದ್ವಾ ಅಂತ ಹೇಳಿ. ಸರ್, ಒಂದು ಕ್ರಿಕೆಟರ್ ಏನಾರ ಒಂದ್ ಚೂರು ಡೈ ಹೊಡೆದು ಕ್ಯಾಚ್ ಹಿಡಿದು ಬಿಟ್ರೆ ಅದನ್ನ 20 ಸರಿ ತೋರಿಸ್ತಾರೆ. ಇಲ್ಲಿ ನಮ್ಮ ಬಡ ಮಕ್ಕಳು, ನಮ್ಮ ಪುಟ್ಟದಾಗಿರ್ತಕ್ಕಂಥ ಮಕ್ಕಳು ಯಾವ ರೇಂಜಿಗೆ ಪ್ರತಿ ಒಂದ್ ನಿಮಿಷಕ್ಕೆ ಒಂದ್ಸಲ ಜಂಪ್ ಮಾಡ್ತಾರೆ, ಹಾರ್ತಾರೆ. ಹೌದೌದು. ಆದ್ರೆ ಈ ಕ್ರೀಡೆಗಳಿಗೆ ಪ್ರೋತ್ಸಾಹ ಸಿಗೋದಿಲ್ಲ. ಅದು ನಿಜವಾಗ್ಲೂ ಬೇಜಾರಾಗತ್ತೆ.
ಹೌದು, ಇವು ಒಂದ್ ಸ್ವಲ್ಪ ಇವೆಲ್ಲ ನಮ್ಮ ಈ ಕಬಡ್ಡಿ, ಆಮೇಲೆ ಈ ಕಬಡ್ಡಿಗೆ ಸ್ವಲ್ಪ ಜಾಸ್ತಿ ಸ್ಕೋಪ್ ಸಿಗ್ತಾ ಇದೆ. ಕಬಡ್ಡಿ ಸಿಗ್ತಾ ಇದೆ, ಖಂಡಿತ ಒಳ್ಳೆ ಸ್ಕೋಪ್ ಸಿಗ್ತಾ ಇದೆ. ಸ್ವಲ್ಪ ಈಗ ಎಲ್ಲಾರು ಈಗ ಇದನ್ನ ಮಾಡಿರೋದ್ರಿಂದ, ಎಂಟರ್ಟೈನ್ಮೆಂಟ್ ಆ ತರ ಮಾಡ್ಕೊಂಡಿರೋದ್ರಿಂದ, ಸೊ ನಮ್ಗೆ ಕಬಡ್ಡಿ ಒಂದು ಉತ್ಸಾಹ ಕ್ರೀಡೆ ಆಗಿದೆ ಈಗ. ಹೌದು ಹೌದು. ಸೊ ಅದೇ ತರನೇ ಸ್ವಲ್ಪ ಖೋಖೋ ಎಲ್ಲ ಬೆಳೆದ್ರೆ ಜನಗಳಿಗೆ ಖಂಡಿತ ಬೆಳಿಬೇಕು ಸರ್, ಯಾಕಂದ್ರೆ ಒಳ್ಳೆ ಫ್ಯೂಚರ್ ಇದೆ ಖೋಖೋದಲ್ಲಿ ಅಲ್ವಾ. ಹೌದೌದು, ಅದು ಒಂಥರ ಈ ಯಾವ್ದೇ ಕ್ರೀಡೆ ಇರ್ಲಿ ಮನುಷ್ಯನಲ್ಲಿರೋಂತ ಉತ್ಸಾಹನ ಇಮ್ಮಡಿ ಮಾಡುತ್ತೆ ಹೊರತು ಕಡಿಮೆ ಮಾಡಲ್ಲ. ಹೌದು ಹೌದು ಸರ್. ಆಮೇಲೆ ಅವರಲ್ಲಿ ಒಂದು ಇದು ಮನಸ್ಫೂರ್ತಿ ಏನೋ ದೇಹನ ಸ್ವಲ್ಪ ದೇಹನ ತುಂಬಾ ಜಾಸ್ತಿ ಗಟ್ಟಿ ಮಾಡುತ್ತೆ. ಎಸ್ ಸರ್, ಫಿಸಿಕಲಿ ತುಂಬಾ ಫಿಟ್ ಆಗಿರ್ತಾರೆ. ಅದರಲ್ಲೂ ಖೋಖೋಲಿ ಅಂತೂ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಸರ್ ಮಕ್ಕಳು. ಅಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಹೆಂಗೆ ಡಿಸಿಷನ್ ತಗೊಳ್ತಾರೆ ಅಂದ್ರೆ ಯಾವ ಕೋಚ್ ಕೂಡ ಗೆಸ್ ಮಾಡಕ್ಕಾಗಲ್ಲ, ಇವ್ರು ಹಿಂಗೋಗಿ ಹಿಂಗ್ ಬರ್ಬೋದಾ ಅಂತ ಅಲ್ವಾ. ಹೌದೌದು ಸರ್, ಅದು ಏನಂದ್ರೆ ಅವರಿಗೆ ಒಂದು ಈಗ ಯಾರು ನಮ್ಮ ಪಿ ಟೀಚರ್ ಇರ್ತಾರ ನೋಡ್ರಿ, ಅವ್ರಿಗೆ ಗೆಸ್ ಮಾಡಕ್ಕಾಗಲ್ಲ ಯಾರೋ ಒಬ್ಬ ಒಳ್ಳೆ ಪ್ಲೇಯರ್ ಅಂತ ಅನ್ಕೊಂಡಿರ್ತಾರೆ. ಬಟ್ ಅವನಿಗಿಂತ ಹಿಂದ್ಗಡೆಗಿರೋ ಪ್ಲೇಯರ್ ಸ್ವಲ್ಪ ವೀಕ್, ಅವ್ನ್ ಬೇಡ ಅಂದ್ರೆ ಅವ್ನ್ ಹಿಂದ್ಗಡೆ ಕುತ್ಕೊಂಡಿರ್ತಾರ ನೋಡ್ರಿ, ಬ್ಯಾಕ್ ಬೆಂಚ್ ಅಲ್ಲಿ ಕುಂದ್ರಿಸಿರ್ತಾರಲ್ಲ, ನೆಕ್ಸ್ಟ್ ಟೈಮ್ ಅವ್ನ ಆಡೋ ಟೈಮಿಗೆ ಬಂದಾಗ ಈ ವಿಲ್ ಬಿ ಮೋರ್ ಆಕ್ಟಿವ್. ಹೌದು ಸರ್, ಖಂಡಿತ. ಸೊ ಅದು ಹಾಗಾಗಿ ಪಿ ಟೀಚರ್ಗೆ ಗೆಸ್ ಮಾಡಕ್ ಆಗಲ್ಲ. ಕೆಲವು ಟೈಮ್ ಇವನ್ ಚೆನ್ನಾಗ್ ಆಡ್ತಾನ, ಅವ್ನ್ ಚೆನ್ನಾಗ್ ಆಡ್ತಾನ ಹಾಗೆ ಅಂತಂದೇಳಿ. ಕರೆಕ್ಟ್ ಸರ್. ಈಗ ಮೊನ್ನೆ ವರ್ಲ್ಡ್ ಕಪ್ ನೊಳಗಡೆ ಈಗ ಇವನ್ ಕಳ್ಸಿದ್ರು ನೋಡ್ರಿ, ಯಾರ ರಾಹುಲ್ ದ್ರಾವಿಡ್ ಇವನ್ ಕಳ್ಸಿದ್ರಲ್ಲ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕಳ್ಸಿದ್ರು, ಅಕ್ಷರ್ ಪಟೇಲ್. ಅಕ್ಷರ್ ಪಟೇಲ್ ಕಳ್ಸಿದ್ರು. ಯಾರು ಗೆಸ್ ಮಾಡಿರ್ಲಿಲ್ಲ, ಯಾರಿಗೂ ಗೆಸ್ ಮಾಡಕ್ ಆಗಿರ್ಲಿಲ್ಲ. 4 ಸಿಕ್ಸರ್ ಚುಚ್ಬಿಟ್ರು. ಫೈನಲ್ ಮ್ಯಾಚ್ ನಲ್ಲಿ ನೆಕ್ಸ್ಟ್ ಇವ್ರು ಬರ್ಬೋದು, ಅವ್ರು ಬರ್ಬೋದು ಅಂತ ಗೆಸ್ ಮಾಡ್ತಾ ಇರ್ತಾರೆ. ಬಟ್ ಆ ಡಿಸಿಷನ್ ಮೇಕಿಂಗ್ ಇದೆ ಅಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ನೋಡಿ ಆ ಮೊಮೆಂಟ್ ಅಲ್ಲಿ ಬಂದು ಕೊಹ್ಲಿಗಿಂತ ರನ್ ರೇಟ್ ಜಾಸ್ತಿ ಮಾಡಿ 4 ಸಿಕ್ಸರ್ ಹೊಡೆದ್ಬಿಟ್ರು ಅವರು. ಹೌದೌದು, ಅದು ಏನಂದ್ರೆ ಫೈನಲ್ ನಲ್ಲಿ ಈಗ ಯಾರು ಆತ್ಮ ಬಲನ ಆತ್ಮಸ್ಥೈರ್ಯವನ್ನು ತುಂಬ್ಕೊಂಡು ಇದೇ ಅಲ್ಟಿಮೇಟ್ ಗೇಮ್, ಇದನ್ ಬಿಟ್ರೆ ನಮಗ್ ಲೈಫ್ ಇಲ್ಲ, ನೆಕ್ಸ್ಟ್ ನಮ್ ಜೀವನ ಎಲ್ಲಾ ಇದ್ರ ಮೇಲ್ಗಡೆಗೆ ಡಿಸೈಡ್ ಆಗುತ್ತೆ, ನಮ್ ಹೆಸರೆಲ್ಲ ಅಜರಾಮವಾಗಿರುತ್ತೆ ಅಂತ ಹೇಳಿ ಅನ್ಕೊಂಡ್ ಆಡ್ಬೇಕು ಅವಾಗ. ಹೌದು ಸರ್, ಹೌದು ಹೌದು. ಅವಾಗ ಏನಾಗ್ತತೆ, ಆ ಆಟದಲ್ಲಿ ಬಹಳ ಸ್ಫೂರ್ತಿ ಇರುತ್ತೆ. ಹೌದು ಸರ್, ಹೌದು. ಅದು ಇವ್ರು ಫಸ್ಟ್ ಗೆ ತಲೆ ತಗೊಂಡ್ಬಿಟ್ಟಿರ್ತಾರೆ, ಹಂಗಾಗಿ ಹೋಗ್ಬಿಡ್ತಾರೆ. ನಿಜ. ಬಟ್ ಆ ಟೈಮ್ ನಲ್ಲಿ ಮಾತ್ರ ಅದು ಬರ್ಬೇಕಷ್ಟೇ. ಹಾಡನ್ನ ಕ್ರೀಡಾ ಸ್ಫೂರ್ತಿಯಿಂದ ಆಡಿದ ಮೇಲ್ಗಡೆಗೆ ಎಲ್ಲಾರ್ಗು ಹೆಸರುವಾಸಿ ಆಗ್ತಾರೆ. ಖಂಡಿತ ಸರ್. ನಮ್ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಹೆಸರು ಗಳಿಸ್ಬಿಟ್ಟಿರ್ತಾರೆ. ಹೌದೌದು. ಫೈನಲ್ ಹೋದಾಗ ಅಲ್ಲಿ ಅವ್ರ ಹೆಸರುಗಳು ಎಲ್ಲವೂ ಜನರುಗಳು ಬಾಯಲ್ಲಿ ಬರುತ್ತೆ ಅಷ್ಟೇ, ಗೆಲ್ಲಲ್ಲ. ಹೌದು ಸರ್. ಬಟ್ ಕೆಲವೊಂದ್ ಟೈಮ್ ಬಟ್ ಗೆದ್ದಿದ್ದಾರೆ ತುಂಬಾ. ನಾವು ಏನಂದ್ರೆ ಈ ಎಲ್ಲಾರ್ನು ನಾವು ಪೇಪರ್ ನಲ್ಲಿ ಈಗ ನೋಡ್ರಿ, ಮುಂಚೆ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ, ಆಮೇಲೆ ದಿಲೀಪ್, ಯಾರು ತುಂಬಾ ಜನ ಇದ್ರು, ಅವ್ರನ್ನೆಲ್ಲ ಪಾಪ ಈ ಪೇಪರ್ ನಲ್ಲಿ ಅಷ್ಟೇನೆ ಅವ್ರನ್ನ ಹೊಗಳ್ತಾ ಇದ್ರು ಅಂತೇಳಿ ಅಂತಾರೆ. ಬಟ್ ದೇ ಆರ್ ಆಲ್ ರೆಕಾರ್ಡ್ ಪ್ಲೇಯರ್ಸೇ. ಖಂಡಿತ ಸರ್. ಗವಾಸ್ಕರ್ ಆಗಿರ್ಬೋದು, ಗೆದ್ರೆ ಮಾತ್ರ ರೆಕಾರ್ಡಿನಲ್ಲಿ ಎಂಟ್ರಿ ಇರುತ್ತೆ. ಹೌದು. ಈಗ ಪಾಪ ಸಚಿನ್ ತೆಂಡೂಲ್ಕರ್ ಒಂದ್ ವರ್ಲ್ಡ್ ಕಪ್ ಗೆಲುವಿಗೋಸ್ಕರ ಎಷ್ಟು ವರ್ಷ ಕಾಯ್ಬೇಕಾಗ್ತದೆ. ಹೌದು ಸರ್, ನಿಜ. ಅವ್ರ ಜೀವಿತ ಅವಧಿಯಲ್ಲೆಲ್ಲ ಕಾಯಕತ್ತಿದ್ರು ಅವ್ರು. ನನ್ಗೆ ಎಲ್ಲಾ ಗೆಲುವಿಗಿಂತ ವರ್ಲ್ಡ್ ಕಪ್ ನಲ್ಲಿ ನಾನ್ ಗೆಲ್ತೀನಲ್ಲ, ಅದು ನನಗೆ ನಿಜವಾದಂತ ಗೆಲುವು ಅಂತ ಹೇಳ್ತಾ ಇದ್ರು ಅವ್ರು. ಹೌದು. ಸೊ ಅಂದ್ರೆ ಒಬ್ಬ ಪ್ರಸಿದ್ಧವಾಗಿರಂತ ಆಟಗಾರನಿಗೆ ಅವನ್ ಗೆಲುವು ಯಾವ್ದಾಗಿರುತ್ತೆ ಅಂದ್ರೆ ಅವನು ವರ್ಲ್ಡ್ ಕಪ್ ನಲ್ಲಿ ಗೆದ್ದಿರ್ತಾನಲ್ಲ. ಹೌದು ಸರ್. ಅದೇ ಒಂದು ಗೆಲುವು ಅವನಿಗೆ ಯಾವಾಗ್ಲೂ ಹೆಸರುವಾಸಿಯಾಗಿರುತ್ತೆ. ಖಂಡಿತ. ಬೇರೆ ಯಾವ್ದು ಅವನಿಗೆ ಹೆಸರು ತರಲ್ಲ. ಹೌದು ಸರ್. ನೀವು ಹೇಳ್ತಾ ಇದ್ರಿ ರಾಹುಲ್ ದ್ರಾವಿಡ್ ಬಗ್ಗೆ, ನಮ್ಮ ಕರ್ನಾಟಕದ ಇದು ವಿಶ್ವ ಮಾನ್ಯ ಗೋಡೆ. ಹೌದು ಸರ್. ಸೊ ಅವರು ನೋಡಿ ಎಷ್ಟು ಈಗ ಏನ್ ಸಾಹಸ, ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೊನೆಗೆ ಅವ್ರದ್ದು ಪರಿಶ್ರಮ ಅದೆಲ್ಲ ಕಂಡು ಬಂದಿದ್ದು ವರ್ಲ್ಡ್ ಕಪ್ 2020 ಮ್ಯಾಚ್ ಅಲ್ಲೇ. ಹೌದು. ಅದು ಆಲ್ರೆಡಿ ಅವ್ರು ಬೇಡ ಅಂತಂದೇಳಿ ಹೇಳಿ ಬಿಟ್ಟಿದ್ರು. ಬಟ್ ಜೈಶಾ ಅವ್ರ ಒತ್ತಾಯದ ಮೇರೆಗೆ ಮತ್ತೆ 1.5 ವರ್ಷ ಮುಂದುವರೆದು ಕೊನೆಗೆ ಒಂದು ನಮ್ಮ ಅವ್ರ ಜೀವನದಲ್ಲಿ ಅಜರಾಮವಾಗಿರೋಂತ ಒಂದ್ ಹೆಸರನ್ನು ಪಡ್ಕೊಂಡ್ರು. ಖಂಡಿತ ಸರ್. ಸೊ ಏನಂದ್ರೆ ಒಬ್ಬ ವ್ಯಕ್ತಿಗೆ ಸೋಲು ಆದಾಗ ಅವನನ್ನ ಯಾರು ಗುರುತಿಸಲ್ರಿ. ನಿಜ ಸರ್, ನಿಜ. ಖಂಡಿತ. ಅವ್ನು ಎಷ್ಟೇ ಎತ್ತರದ ಮಟ್ಟದಲ್ಲಿ ಇದ್ರೂ ಕೂಡ. ಹೌದು ಸರ್, ಹೌದು. ಅವ್ನು ಎಷ್ಟೇ ಚೆನ್ನಾಗಿ ಆಟ ಆಡಿದ್ರು ಕೂಡ. ಬಟ್ ನನಗೇನು ಅಂದ್ರೆ ನಮ್ ರಾಹುಲ್ ದ್ರಾವಿಡ್ ಅವ್ರಿಗೆ ನಮ್ ಕರ್ನಾಟಕದ ಒಬ್ಬ ಹೆಸರುವಾಸಿಯಾಗಿರೋಂತ ವಿಶ್ವಮಾನ್ಯ
ರಾಹುಲ್ ದ್ರಾವಿಡ್ಗೆ ಒಂದು ಹೆಸರು ಯಾವಾಗ್ಲೂನು ಒಂದು ವರ್ಲ್ಡ್ ಕಪ್ ನಲ್ಲಿ ಉಳಿತಲ್ಲ. ಹೌದು ಹೌದು ಸರ್, ಅದನ್ನ ಯಾರು ಮರೆಯಕ್ ಸಾಧ್ಯನೇ ಇಲ್ಲ. ಒಂದು ಸಂತೋಷದ ವಿಷಯ ಯಾವುದೇ ಇಲ್ಲ. ಖಂಡಿತ ಖಂಡಿತ, ಅದನ್ನ ಯಾವತ್ತೂ ಮರೆಯಲ್ಲ ಸರ್. ಮೊನ್ನೆ ಎಲ್ಲೋ ಅವ್ರದ್ದು ಬಯೋಪಿಕ್ ಮಾಡ್ಬೇಕು ಅಂತ ಹೇಳಿ ಬಂದಾಗ ನನ್ನೇ ಯಾಕೆ ನೀವು ಆಕ್ಟರ್ ಆಗಿ ಮಾಡ್ಕೋಬಾರ್ದು, ನನ್ಗೆ ಸ್ವಲ್ಪ ಹೆಚ್ಚಿಗೆ ಸಂಭಾವನೆ ಕೊಟ್ರೆ ನಾನೇ ಮಾಡ್ತೀರಲ್ಲ ಅಂತ ಹೇಳ್ತಾ ಇದ್ರು. ಇದಕ್ಕಿಂತ ಸಂತೋಷದ ವಿಷಯ ಯಾವ್ದ್ರೆ? ನಿಜ ನಿಜ ನಿಜ. ಅಲ್ಲ, ಒಬ್ಬ ರಿಯಲ್ ಆಕ್ಟರ್ ಅನ್ನು ನೋಡ್ದಂಗ ಆಗತ್ತಲ್ಲ ಫಿಲಂ ನಲ್ಲಿ. ಹೌದು ಹೌದು. ಸೊ ಹಾಗಾಗಿ ಬಟ್ ಎಲ್ಲಾ ಪ್ಲೇಯರ್ಸ್ ಚೆನ್ನಾಗೇ ಮಾಡ್ತಾರೆ. ಧ್ಯಾನ್ ಚಂದ್ ಅವರು 9 ಬಾರಿ ನಮಗೆ ಒಲಿಂಪಿಕ್ಸ್ ಅನ್ನ ತಂದು ಕೊಟ್ರು ಹಾಕಿಯಲ್ಲಿ. ಹೌದು ಹೌದು. ಸೊ ಅವ್ರನ್ನ ನಾವು ನೆನೆಸ್ಕೊಳ್ಳೋದು ಬಹಳ ಒಳ್ಳೇದು. ಅವ್ರು ಓಡ್ತಾ ಇದ್ದಾಗ ಅವ್ರು ಚಂಡಿನ ಹಿಂದ್ಗಡೆಗೇನೆ ಅವ್ರು ಇದಾರೇನಪ್ಪ ಅನ್ನಂಗ್ ಕಾಣಿಸ್ತದೆ. ನಾವೆಲ್ಲ ಬ್ಲಾಕ್ ಅಂಡ್ ಟಿವಿ ಚಾನೆಲ್ ನಲ್ಲಿ ತೋರ್ಸಾ ಇದಾರೆ ಅವ್ರನ್ನ. ಈ ಧ್ಯಾನ್ ಚಂದ್ ಅವ್ರು, ನಮ್ಮ ಅಪ್ಪಾಜಿ ಅವರೆಲ್ಲ ಇವನೇ ನೋಡಪ್ಪ ಧ್ಯಾನ್ ಚಂದ್, ಇವನೇ ನೋಡಪ್ಪ ಧ್ಯಾನ್ ಚಂದ್ ಹಾಕಿಯಲ್ಲಿ ವರ್ಲ್ಡ್ ಬೆಸ್ಟ್ ಪ್ಲೇಯರ್ ಅನ್ನೋರು. ಹೌದು ಹೌದು. ನಾವು ಹೌದಾ ಅಲ್ಲ ಬಿಡು ಅಂತ ನಮಗ್ ಅನ್ಸದ್, ನಿಜ ನಮಗ್ ಗೊತ್ತಾಗಲ್ಲ ಸಣ್ಣ ಹುಡುಗರಿದ್ದಾಗ. ಹೌದು ಹೌದು. ಆ ಡ್ರೆಸ್ ನಾಗ ಎಲ್ಲಾರು ಹಂಗೆ ಕಾಣಿಸ್ತಾರ ನಮಗೆ. ಅವಾಗೆಲ್ಲ ಸೇಮ್ ಡ್ರೆಸ್ ಇತ್ತಲ್ಲ. ಹಾ ಸರ್, ಅವಾಗೆಲ್ಲ ಸೇಮ್ ಡ್ರೆಸ್ ಎಲ್ಲ ಇದು. ಸೊ ಯಾರು ಗೋಲ್ ಹೊಡಿತಾ ಇದ್ರ ಅವನ್ ಕೈ ಮೇಲೆ ಎತ್ತಿದಾಗ ಓ ಇವರೇ ಧ್ಯಾನ್ ಚಂದ್ ಅಂತ ಹೇಳ್ತಾ ಇದ್ರು. ಹೌದು ಹೌದು. ಸೊ ಹಂಗಾಗಿ ಬಟ್ ನಮಗೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿಯನ್ನ ಒಂದು ವಿಶ್ವ ಪ್ರಸಿದ್ಧ ಕ್ರೀಡೆಯಾಗಿ ಮಾಡೋದು ನಮಗೆ ಬಹಳ ಖುಷಿ ಅನ್ಸುತ್ತೆ. ಖಂಡಿತ ಸರ್, ಖಂಡಿತ. ಅದ್ರ ಕಡೆ ಸ್ವಲ್ಪ ಜಾಸ್ತಿ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಆಟಗಾರನು ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ರೆ, ನಮ್ಮ ಇವರು ಕೂಡ ಯಾರು ಸಚಿನ್ ತೆಂಡೂಲ್ಕರ್ ಕೂಡ ಹಾಕಿಗೆ ಜಾಸ್ತಿ ಮಹತ್ವ ಕೊಟ್ರು ಅವರು. ನಿಜ. ಇವನ್ ಕ್ರಿಕೆಟ್ ನಲ್ಲಿ ಅವ್ರು ಆಟ ಆಡ್ತಾ ಇದ್ರು ಕೂಡ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿ ಸ್ವಲ್ಪ ಜಾಸ್ತಿ ಹೆಸರು ಮಾಡ್ಲಿ ಅಂತ ಹೇಳ್ತಾ ಇದ್ರು. ಹೌದು ಹೌದು ಸರ್, ಖಂಡಿತ. ಮುಂಬರೋ ದಿನಗಳಲ್ಲಿ ಈಗ ಹೇಗೆ ಕ್ರಿಕೆಟ್ಗೆ IPL ಹೇಗೆ ಸೇರ್ಪಡೆ ಆಗಿದೆ, ಅದೇ ರೀತಿ ಕಬಡ್ಡಿಗೆ KPL ಹೇಗೆ ಶುರುವಾಗಿದೆ. ಸೊ ಮುಂದೆ ಬರೋ ದಿನಗಳಲ್ಲಿ ಕ್ವಿಕ್ ಟೈಮಲ್ಲಿ ಒಂದು 1/2 hour ಸೆಷನ್ ಅಥವಾ 14 minutes ಸೆಷನಲ್ಲಿ ಈ ತರ ಹಾಕಿನೂ ಕೂಡ ಒಂದು ಟೂರ್ನಮೆಂಟ್ ತರ ಮಾಡಿದ್ರೆ, IPL ಗಳ ತರ ಮಾಡಿದ್ರೆ ಖಂಡಿತ ಅದು ಆಗ್ಬೇಕು ಸರ್. ಅದು ಆಯ್ತು ಅಂದ್ರೆ ಅಟ್ಲೀಸ್ಟ್ ಒಂದು ಅದ್ರಲ್ಲಿ ಕ್ರೀಡೆಗಳಲ್ಲಿ ಎಷ್ಟೋ ಜನಗಳಿಗೆ ಎಂಪ್ಲಾಯ್ಮೆಂಟ್ ಅನ್ನೋದು ಸಿಕ್ಬಿಟ್ಟು ಅವ್ರದ್ದು ಒಂದು ಜೀವನ ಒಂಥರ ಚೆನ್ನಾಗಿರುತ್ತೆ. ಸೊ ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿನೂ ಕೂಡ ಒಂದು ಮಾನ್ಯತೆ ಪಡೆಯುತ್ತಪ್ಪ ಅಂತ. ಈಗ ಹೆಂಗೆ ಕ್ರಿಕೆಟ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಂತಾರಲ್ಲ, ಸೊ ಆತರ ಅಲ್ಲಿ ರಾಷ್ಟ್ರೀಯ ಕ್ರೀಡೆಯನ್ನು ಕೂಡ ಉತ್ತಮವಾಗಿರೋಂತ ಆಟಗಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಂತ ಅವಕಾಶ ಸಿಗತ್ತೆ. ಖಂಡಿತ ಖಂಡಿತ. ಬರ್ಲಿ ಸರ್, ಒಳ್ಳೆ ದಿವಸ ಬರ್ಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ ಸರ್. ಖಂಡಿತ ಸರ್, ಖಂಡಿತ. ಆ ಡೇ ಬರ್ಲಿ ಅಂತೇಳಿ ನಾವು ಕೂಡ ವಿಶ್ ಮಾಡ್ತೀವಿ ಸರ್. ಥ್ಯಾಂಕ್ಸ್ ಸರ್. ಮತ್ತೆ ಇದು ನಿನ್ನೆ ಏನೋ ಯಾರೋ ನಮ್ಮ ದಾವಣಗೆರೆ ಒಬ್ರು ಆನಂದ್ ರಾವ್ ಅಂತ ಹೇಳಿ ತೀರ್ಕೊಂಡ್ರ ಅಂತ ಹೇಳಿದ್ರು ಸರ್, ನಗರದ ಹೋಟೆಲ್ ಮಾಲೀಕರು. ಹೌದು ಹೌದು. ಸೊ ಅವರು ಪ್ರಸಿದ್ಧರು, ನಮ್ ದಾವಣಗೆರೆನ ಹೆಸರುವಾಸಿ ಮಾಡೋದ್ರಲ್ಲಿ ಸುಪ್ರಸಿದ್ಧರಾಗಿದ್ರು. ಸೊ ಅವರೆಲ್ಲ ದೈವದೇನರಾದ್ರು, ಅವ್ರಿಗೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ ಸರ್. ಸೊ ಅವ್ರು ನಮ್ ದಾವಣಗೆರೆ ತುಂಬಾ ಹೆಸರುವಾಸಿ ಮಾಡಿದ್ದಾರೆ. ಆನಂದ್ ರೆಸಿಡೆನ್ಸಿ, ಜನತಾ ಡಿಲಕ್ಸ್, ಜನತಾ ಲಾಡ್ಜ್. ಹೌದು. ಸೊ ಇವೆಲ್ಲ ಪಾಪ ಎಷ್ಟೋ ಜನ ಬಂದು ಅಲ್ಲಿ ಉಳ್ಕೊಂಡು ಹೋಗಕ್ಕೆ ನಮಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ ದಾವಣಗೆರೆಯಲ್ಲಿ. ಹೌದು ಹೌದು. ಅವ್ರಿಗೆಲ್ಲ ನಮ್ಮ ತುಂಬ ಹೃದಯದ ಇದು ಶ್ರದ್ಧಾಂಜಲಿ ನಾವೆಲ್ಲರೂ ಅರ್ಪಿಸೋಣ ಸರ್. ಹಾ ಸರ್, ಅದು ಒಂದು ನಮ್ ದಾವಣಗೆರೆಗೆ ಯಾರು ಏನೇ ಒಳ್ಳೇದ್ ಮಾಡಿದ್ರು ಅದು ಖುಷಿ ಸರ್. ಹೌದು ಹೌದು. ಅವ್ರು ನಾವು ನೆನ್ಸ್ಕೊಳ್ಲೇಬೇಕು ಸರ್ ಈ ಸಂದರ್ಭದಲ್ಲಿ. ಹೌದು ಸರ್. ಅದು ಒಂದು ನಮ್ ಜ್ಞಾಪಕ ಚೆನ್ನಾಗಿದೆ. ಎಸ್ ಸರ್, ಎಸ್ ಸರ್. ಅಲ್ಲೆಲ್ಲ ಹೋದಾಗೆಲ್ಲ ಅವ್ರನ್ನ ನೋಡೋದ ಮಾತಾಡ್ಸೋದು ಒಂಥರ ನಮ್ ಭಾಗ್ಯ ಇತ್ತು ಅದು. ನಿಜ ನಿಜ ಸರ್. ಯಾವ ಸೀನಿಯರ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಸರ್. ದೇ ಆರ್ ಆಲ್ ಹಿಸ್ಟ್ರಿ ಮೇಕರ್ಸ್. ಹೌದು ಸರ್. ಅವ್ರು ನಮ್ ದಾವಣಗೆರೆ ಪಿಲ್ಲರ್ ಮಾಡಿದಾರಲ್ಲ ಸರ್. ಇವತ್ತು ಯಾರು KSRTC ಮುಂದಗಡೆ ಆನಂದ್ ರೆಸಿಡೆನ್ಸಿ ಕಾಣಿಸುತ್ತೆ, ನಿಜ, ಜನತಾ ಲಾಡ್ಜ್ ಕಾಣಿಸುತ್ತೆ. ಹೌದು ಹೌದು. ಸೊ ಇವೆಲ್ಲ ಒಂಥರ ಹೆಸರು. ನಿಜ ನಿಜ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಖಂಡಿತವಾಗ್ಲೂ ಕೂಡ ಮತ್ತೆ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಒಲಿಂಪಿಕ್ಸ್ ಕ್ರೀಡೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ನಾನು ಕೇಳಿದ್ದೆ. ನೀವು 4 ವರ್ಷ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಎಸ್ ಸರ್, ಖಂಡಿತ ಅದು ಸರಿಯಾದ ಉತ್ತರ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಕಂಗ್ರಾಚುಲೇಷನ್ಸ್. ತುಂಬಾ ಸರಿಯಾದ ಉತ್ತರವನ್ನು ಕೊಟ್ರಿ ಮತ್ತು ಸಾಕಷ್ಟು ನಮ್ಮ ಜೊತೆ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ಕೊಂಡ್ರಿ ಸರ್. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಿಮ್ಮ ದಿನ ಶುಭವಾಗಿರ್ಲಿ ಮತ್ತು ಅಡ್ವಾನ್ಸ್ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ನಿಮ್ಗೂ ಕೂಡ ನಿಮ್ಮ ಕುಟುಂಬಕ್ಕೂ ಕೂಡ ಹೃದಯಪೂರ್ವಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಹೀಗೆ ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಮೊದಲನೇ ಪ್ರಶ್ನೆಯನ್ನ ಸರಿ ಉತ್ತರವನ್ನ ಕೊಟ್ಟರು. ಒಲಿಂಪಿಕ್ಸ್ ಕ್ರೀಡೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಹೇಳಿ ನಾವು ಕೇಳಿದ್ವಿ. ಅದನ್ನ ಸರಿ ಉತ್ತರ 4 ವರ್ಷ ಅಂತ ಆಗಿತ್ತು. ಪ್ರತಿಯೊಂದು ಒಲಿಂಪಿಕ್ಸ್ ಕ್ರೀಡೆಗಳಲ್ಲೂ ಕೂಡ ಭಾರತ ಭಾಗವಹಿಸ್ತಾನೆ ಇದೆ. ಅದ್ರ ಜೊತೆಗೆ ಹಲವಾರು ಉತ್ತಮ ಸಾಧನೆಗಳನ್ನ ಭಾರತ ಮಾಡ್ತಾನೆ ಇದೆ ವರ್ಷದಿಂದ ವರ್ಷಕ್ಕೆ. ಈ ಮಧ್ಯೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ.
ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಇಲ್ಲ ಸರ್, ಒಳಗಡೆ ಹೋಗ್ತೀನಿ ಸರ್, ನೆಟ್ವರ್ಕ್ ಸಿಕ್ತಿಲ್ಲ. ಹಾಂ ಸರ್ ಹೇಳಿ. ಸರ್ ಹೇಳಿ. ಸರ್ ಇವತ್ತು ನಮ್ಮ ಅತ್ತಿಗೆ ಬರ್ತ್ಡೇ ಸರ್. ಹೌದಾ? ಓ ಸೂಪರ್. ವಿಶ್ ಹ್ಯಾಪಿ ಬರ್ತ್ಡೇ ಅತ್ತಿಗೆ. ಓಕೆ ಸರ್, ಅವ್ರ ಹೆಸರು? ಸುಹಾಸಿನಿ ಸರ್. ಸುಹಾಸಿನಿ. ಓಕೆ, ನಮ್ಮ ಕಡೆಯಿಂದನೂ ಕೂಡ ಸುಹಾಸಿನಿ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಒಳ್ಳೇದಾಗ್ಲಿ ಅವರೆಲ್ಲರಿಗೂ. ಆಮೇಲೆ ಅವ್ರೇನ್ ಮನೋಕಾಮನೆಗಳಿದೆ ಅದೆಲ್ಲ. ಸರ್ ನಿಮ್ ಬರ್ತ್ಡೇ ಸರ್ ನಿಮ್ದು? ಸರ್ ನಂದು ಮಾರ್ಚ್ 19 ಸರ್. ಮಾರ್ಚ್ 19. ನಮ್ದು ಅಕ್ಟೋಬರ್ 21 ಸರ್. ಅಕ್ಟೋಬರ್ 21. ಸದ್ಯದಲ್ಲಿ ಬರ್ತಾ ಇದೆ. ಪಾರ್ಟಿ ಕೊಡ್ಸೋದು ಮರಿಬೇಡಿ ಸರ್. ಹ್ಞೂ ಸರ್, ಮರೆಯಲ್ಲ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಪಾರ್ಟಿ ಕೊಡುವ? ಖಂಡಿತ ಸರ್, ಥ್ಯಾಂಕ್ ಯು ಸರ್. ಬಾಯ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಎರಡನೇ ಪ್ರಶ್ನೆ ಬರೋದಕ್ಕಿಂತ ಮುಂಚೆ ಇನ್ನೊಂದಷ್ಟು ಕ್ರೀಡೆಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ನೋಡಿ, ನಾವು ಒಬ್ಬೊಬ್ಬ ಆಟಗಾರರಲ್ಲಿ ಜೀವನಮಾನದಿಂದ ಒಂದು ಕನಸಾಗಿರುತ್ತೆ, ತಾನು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಒಂದಷ್ಟು ಸಾಧನೆಗಳನ್ನು. ಅದರಲ್ಲೂ ಕೂಡ ಈ ಕ್ರಿಕೆಟ್ ಅಂತ ಆಟಗಳಿಗೆ ಬಂದಾಗ ನಮ್ಮ ದೇಶಕ್ಕೋಸ್ಕರ ವಿಶ್ವಕಪ್ಪನ್ನು ಗೆದ್ದುಕೊಡ್ಲೇಬೇಕು ಅಂತೇಳಿ ಸರಿಸುಮಾರು 24 ವರ್ಷಗಳ ಕಾಲ ಸನ್ಯಾಸಿ ಅಂತ ತಪಸ್ಸು ಮಾಡಿದವರು ನಮ್ಮ ಕ್ರಿಕೆಟ್ ದೇವರು ಅಂತಲೇ, ಕ್ರಿಕೆಟ್ ಗಾಡ್ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಅವರು. ಅವ್ರ ಬಗ್ಗೆ ಮಾತಾಡೋಣ. ಇನ್ನು ಕರೆ ಬರ್ತಾ ಇದೆಯಾ ಅಂತ ನೋಡೋಣ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಉಷಾ ಅಂತ ಹೇಳಿ. ಉಷಾ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ಹತ್ರ ಕೈದಾಳೆ. ಓಕೆ ಮೇಡಮ್, ಓದ್ತಾ ಇದ್ದೀರಾ ಅಥವಾ ಹೌಸ್ ವೈಫಾ? ಹೌಸ್ ವೈಫ್ ಸರ್. ಓಕೆ, ಸೊ ಯಾರಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಮೇಡಮ್? ಹೌದು, ನಮ್ಮ ಮನೆಯವರಿಗೆ ಶುಭಾಶಯ ಹೇಳ್ಬೇಕಿತ್ತು. ಓಕೆ, ಬರ್ಡೇನಾ ಮೇಡಮ್ ಸರ್ದು? ಹೌದು ಸರ್, ಬರ್ತ್ಡೇ ಅವ್ರದ್ದು. ಖಂಡಿತ ವಿಶ್ ಮಾಡಿಮ್ಮ ನಿಮ್ಮ ಕಡೆಯಿಂದ. ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ ಆಫ್ ದಿ ಡೇ. ಅವ್ರ ಹೆಸರೇ ಕೇಳಿಸ್ಕೊಳ್ಳಿಲ್ಲ, ಅಷ್ಟೊಂದು ನಾಚ್ಕೊಂಡ್ಬಿಟ್ರೆ, ಹೆಸರು ನುಂಗ್ಕೊಂಡ್ಬಿಟ್ರಿ. ಮೇಡಮ್ ಒಂಚೂರು ಟಿವಿ ಅಲ್ಲಿ ಮ್ಯೂಟ್ ಮಾಡಿ. ಹಾ ಸರ್, ಹೇಳಿ. ಅವ್ರ ಹೆಸರು ಗೊತ್ತಾಗ್ಲಿಲ್ಲ ನಂಗೆ. ಸುನಿಲ್ ಅಂತ. ಸುನಿಲ್. ಓಕೆ, ನಮ್ಮ ಕಡೆಯಿಂದ ಕೂಡ ಸುನಿಲ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮ ಎಂಟೈರ್ ಫ್ಯಾಮಿಲಿ ಜೊತೆಯಿಂದ ನಮ್ಮ V1 ವಾಹಿನಿಯ ಸಮಸ್ತ ಒಂದು ಕುಟುಂಬ ವೀಕ್ಷಕರ ಪರವಾಗಿ ಕೂಡ ಹಾರ್ದಿಕವಾದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಕನಸುಗಳು ಆ ಭಗವಂತ ಈಡೇರಿಸಲಿ ಅಂತ. ಥ್ಯಾಂಕ್ ಯು ಸರ್. ಎಸ್, ನೀವು ಇವತ್ತು ಸ್ಪೋರ್ಟ್ಸ್ ಡೇ ಇರೋದ್ರಿಂದ ತಮಗೆ ಯಾವ ಸ್ಪೋರ್ಟ್ಸ್ ಇಷ್ಟ ಅಂತ ಕೇಳ್ಬೋದಾ? ನಮ್ಮ ಮನೆಯವ್ರಿಗೆ ಕ್ರಿಕೆಟ್ ಇಷ್ಟ ಸರ್. ಓಕೆ, ತಮಗೆ? ನಾವು ಅದನ್ನೇ ನೋಡೋದು. ಓಕೆ, ಕ್ರಿಕೆಟಲ್ಲಿ ಯಾವ ಒಂದು ಆಟಗಾರ ತುಂಬ ಇಷ್ಟ ಮೇಡಮ್? ಧೋನಿ ಸರ್. ಧೋನಿನ ಯಾರು ಇಷ್ಟಪಡದಿರೋದಕ್ಕೆ ಕಾರಣಗಳೇ ಇಲ್ಲ ಬಿಡಿ. ಅಂತ ಒಬ್ಬ ಟ್ರಮೆಂಡಸ್ ಕ್ರಿಕೆಟರ್ ಅಂತ ಹೇಳ್ಬೋದು. ಆ್ಯಸ್ ಎ ಕ್ಯಾಪ್ಟನ್, ಆ್ಯಸ್ ಎ ಕೋಚ್, ಆ್ಯಸ್ ಎ ಟೀಮ್ ಮೆಂಬರ್ ಆಗಿ ಅವರು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಸೊ ಧೋನಿ ಅವರ ಜೀವನ ಚರಿತ್ರೆ ಪಿಕ್ಚರ್ ಕೂಡ ಬಂದಿತ್ತು, ನೋಡಿದ್ದೀರಾ ಮೇಡಮ್? ಇಲ್ಲ ಸರ್, ನಾನು ನೋಡಿಲ್ಲ. ಓಕೆ, ಸಾಧ್ಯವಾದರೆ ನೋಡಿ ಮೇಡಮ್, ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಜರ್ನಿ, ಅದು ಲೈಫ್ ಜರ್ನಿ ಫಿಲಮ್ದು. ಸರ್, ನೋಡ್ತೀವಿ. ಎಸ್, ಖಂಡಿತ. ಸೊ ಯಾವ ಒಂದು ಕ್ರಿಕೆಟ್ ಮೂಮೆಂಟನ್ನು ತುಂಬ ಇಷ್ಟಪಟ್ಟು ನೋಡಿದ್ದೀರಿ ಮೇಡಮ್ ಇಷ್ಟು ದಿವಸ ನಿಮ್ಮ ಜರ್ನಿಯಲ್ಲಿ? ನಾನು ಜಾಸ್ತಿ ನೋಡಲ್ಲ ಸರ್, ನಮ್ಮ ಮನೆಯವ್ರು ತುಂಬ ನೋಡ್ತಾರೆ. ಓಕೆ, ಸೊ ನಿಮಗೆ ವೈಯಕ್ತಿಕವಾಗಿ ನೀವು ಸ್ಕೂಲ್ ಡೇಸಲ್ಲಿ ಆಟ ಆಡಿರ್ತಕ್ಕಂಥ ಆಟಗಳು ಯಾವ್ದಾರು ಇದೆಯಾ? ರನ್ನಿಂಗ್ ರೇಸ್ ಅಂದೇ ಸರ್ ನಾನು ಆಡಿರೋದು. ಓ ಸೂಪರ್. PT ಉಷಾ ಅವರು ಆಗಿದ್ರೆ ನಿಮ್ಮ ಫೇವರೇಟ್? ಹಾಗೇನಿಲ್ಲ ಸರ್. ಓಕೆ, ಫೈನ್. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಿಮ್ಮ? ಹಾ ಸರ್, ಹೇಳಿ. ಓಕೆ, ಈ ಕ್ರೀಡೆಗೆ ಸಂಬಂಧಪಟ್ಟಂತಹ ಎರಡನೇ ಪ್ರಶ್ನೆ ಬರ್ತಾ ಇದೆ. ನನ್ನ ಪರದೆ ಮೇಲೆ ಪ್ರಶ್ನೆ ಕಾಣ್ತಾ ಇದೆ ಅಲ್ವಾ? ಹೆಸರಾಂತ ವಾಂಖೇಡೆ ಕ್ರೀಡಾಂಗಣ ಎಲ್ಲಿದೆ? ಇದು ಒಂದು ಫೇಮಸ್ ಕ್ರಿಕೆಟ್ ಗ್ರೌಂಡ್. ಇದು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಕ್ರಿಕೆಟ್ ಗ್ರೌಂಡು. ತುಂಬಾ ಇದನ್ನ ಒಂದು ಲೆಕ್ಕದಲ್ಲಿ ಕ್ರಿಕೆಟ್ ಕಾಶಿ ಅಂತಾನೆ ಹೇಳ್ತಾರೆ. ತುಂಬಾ ಫೇಮಸ್ ಕ್ರಿಕೆಟ್ ಗ್ರೌಂಡ್ ಇದು. ಇದನ್ನ ವಾಂಖೇಡೆ ಕ್ರೀಡಾಂಗಣ ಅಂತ ಹೇಳ್ತಾರೆ. ಇದು ಎಲ್ಲಿದೆ? 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದೀನಿ. 1ನೇದು ನವದೆಹಲಿ, 2ನೇದು ಬೆಂಗಳೂರು, 3ನೇದು ಮುಂಬೈ, 4ನೇದು ಚೆನ್ನೈ. ನವದೆಹಲಿ ಸರ್. ಶೋರಾ? ಹಾ ಸರ್. ಅಲ್ಲ ಮೇಡಮ್, ಇದು ರಾಂಗ್ ಆನ್ಸರ್. ನವದೆಹಲಿ ಇಲ್ಲ ಇದು. ಎನಿವೆ, ಒಬ್ರಿಗೆ ಒಂದು ಉತ್ತರ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ನೋಡೋಣ, ನೆಕ್ಸ್ಟ್ ಯಾರಾದ್ರೂ ಕಾಲ್ ಮಾಡಿದ್ರೆ ಅವರು ಸರಿ ಉತ್ತರ ಕೊಡ್ತಾರ ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಎಸ್, ನಿಮ್ಮ ಹಸ್ಬೆಂಡಿಗೆ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಒಂದ್ಸಲ ವಿಶ್ವಾಸನ ತಿಳಿಸ್ಬೇಡಿಮ್ಮ. ಥ್ಯಾಂಕ್ ಯು ಸೊ ಮಚ್ ನಮಸ್ತೆ. ಎಸ್ ವೀಕ್ಷಕರೇ, ಕ್ರಿಕೆಟ್ ಕ್ರೀಡಾಂಗಣ ಅಂತ ಹೇಳಿದ್ರೆ ಹಲವಾರು ಕ್ರೀಡಾಂಗಣಗಳು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಂತೆ ಹೆಸರುವಾಸಿಯಾಗಿದ್ದಾವೆ.
ಪ್ರತಿಯೊಂದು ಕ್ರೀಡಾಂಗಣವು ಕೂಡ ತನ್ನದೇ ಆಗಿರ್ತಕ್ಕಂಥ ದಾಖಲೆಗಳನ್ನು ಅಭಿಮಾನಿಗಳ ಬಳಗವನ್ನು ಹೊಂದಿದ್ದಾವೆ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ವಿನಯ್ ಸರ್. ಓಕೆ, ಹೇಳಿ ವಿನಯ್ ಸರ್. ಈ ಕ್ವಶನ್ ಬಂದಿತ್ತಲ್ಲ ಸರ್, ಚೆನ್ನೈ ಸರ್ ಉತ್ತರ. ಚೆನ್ನೈ ಶೋರಾ ಸರ್? ಓಕೆ ಸರ್, ನನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ ಸರ್ ಇದು ಉತ್ತರ ಸರಿನಾ ತಪ್ಪಾ ಅಂತೇಳಿ. ಓಕೆ, ಆಯ್ತು ಸರ್, ಆಯ್ತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಕ್ರೀಡಾಂಗಣಗಳು ಜನರ ಜೀವನಾಡಿ ಆಗಿಬಿಟ್ಟಿರ್ತವೆ. ಅದರಲ್ಲೂ ಕೂಡ ಒಂದೊಂದು ಕ್ರೀಡಾಂಗಣಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಹಿನ್ನೆಲೆ ಇತಿಹಾಸ ಇರುತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ಹಲೋ ಸರ್, ತಮ್ಮ ಹೆಸರು? ಸರ್ ಮಾತಾಡಿ, ತಮ್ಮ ಹೆಸರು? ರಘು ಅಂತ ಹೇಳಿ. ಹಾಂ, ರಘು. ರಘು ಸರ್. ರಘು ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ದಾವಣಗೆರೆ ಹತ್ರ ಎರಚಿಕನಹಳ್ಳಿ. ಓಕೆ ಸರ್, ಹೇಳಿ. ನನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆ ನೋಡ್ತಾ ಇದ್ದೀರಾ ಟಿವಿ ಪರದೆ ಮೇಲೆ? ಹಾ ಸರ್. ಎಸ್ ಸರ್. ನೀವು ಫೇವ್ರೇಟ್ ಆಟ ಯಾವುದು ಸರ್ ತಮ್ಮದು ಮೊದಲು? ನನ್ನ ಫೇವ್ರೇಟ್ ಆಟ ಇದು ಸರ್ ಕ್ರಿಕೆಟ್. ಸೊ ಕ್ರಿಕೆಟ್ ಅಂದರೆ ಇದು ಉತ್ತರ ಗೊತ್ತಿರುತ್ತೆ ನಿಮಗೆ? ಹಾ. ಗೊತ್ತಾ ಸರ್, ಉತ್ತರ ಗೊತ್ತಾ? ಇಲ್ಲ ಸರ್. ಸರ್, ಹೆಸರಂತ ವಾಂಖೇಡೆ ಕ್ರೀಡಾಂಗಣ ಎಲ್ಲಿದೆ ಅಂತ ಹೇಳಿ. ಸಿಂಪಲ್ ಆಗಿದೆ ಪ್ರಶ್ನೆ. 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ನವದೆಹಲಿ, ಬೆಂಗಳೂರು, ಮುಂಬೈ, ಚೆನ್ನೈ. ಹಾ. ಹೇಳಿ ಸರ್, ಉತ್ತರ ಹೇಳಿ. 4 ಆಪ್ಷನ್ಸ್ ಹೇಳಿದೆ ಇವಾಗ ನಾನು. ಇನ್ನೊಮ್ಮೆ ಹೇಳಲಾ? ಇಲ್ಲ, ನವದೆಹಲಿ ಇರ್ಬೋದು. ಓಕೆ ಸರ್, ನಾನು ಉತ್ತರ ಹೇಳ್ತೀನಿ ಮತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್. ಎಸ್ ವೀಕ್ಷಕರೇ, ಎಲ್ರಿಗೂ ಕೂಡ ಉತ್ತರ ಹೇಳಬೇಕು ಅಂತ ಕುತೂಹಲ ಇರುತ್ತೆ, ಆದರೆ ಕೆಲವೊಮ್ಮೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ಒಂದು ಸ್ಮಾಲ್ ಕನ್ಫ್ಯೂಷನ್ಸಿಂದ ತುಂಬ ಜನ ಅಗೇನ್ ಆ್ಯಂಡ್ ಅಗೇನ್ ಅದೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ನವದೆಹಲಿ ಸರಿಯಾದ ಉತ್ತರ ಅಲ್ಲ. ನೋಡೋಣ, ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಕ್ಕಂಥ ಮುಂದಿನ ವೀಕ್ಷಕರು ಏನಾದರೂ ಸರಿಯಾದ ಉತ್ತರವನ್ನು ಹೇಳ್ಬೋದಾ ಅನ್ನೋ ನಿರೀಕ್ಷೆ ನಂದಿದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಜಿಲ್ಲೆ ಕಮಂದೆ ಮಾಡಿದ್ದೆ ನಾನು. ಓಕೆ, ಹೇಳಿ ಮೇಡಮ್. ತಿಂಡಿ ಆಯ್ತಾ? ಇದು ನವದೆಹಲಿನೇ ಇರ್ಬೋದು ಅಂತ. ನವದೆಹಲಿ ಖಂಡಿತ ಅಲ್ಲ ಮೇಡಮ್, ರಾಂಗ್ ಆನ್ಸರ್. ಬಟ್ ಒಬ್ರಿಗೆ ಒಂದು ಅವಕಾಶ ಮಾತ್ರ ಇರುತ್ತೆ, ಇನ್ನೊಂದು ಉತ್ತರ ಹೇಳ್ಬೇಡಿ. ಓಕೆ, ತಿಂಡಿ ಆಯ್ತಾ? ಆಯ್ತು ನೋಡ್ರಿ ಸರ್. ಓಕೆ ಮೇಡಮ್, ನಿಮ್ಮ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು? ಓಕೆ, ನಿಮ್ಮ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದಮ್ಮ? ಗಣೇಶ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಥ್ಯಾಂಕ್ ಯು. ನಿಮಗೂ ಕೂಡ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ನಿಮ್ಮ ಫೇವ್ರೆಟ್ ಆಟ ಗಣೇಶ ಹಬ್ಬ ಯಾವುದು? ಮಾತ್ರ ಇವು ಜಗಳ ಮಾಡಿ ಅದು ಮಾಡಿ ಮಾಡ್ತಾರಲ್ಲ ಸರ್ ಹುಡುಗರು, ಅದು ಇಷ್ಟ ಆಗಲ್ಲ. ನಿಜ. ಅದನ್ನ ಸ್ವಲ್ಪ ಇದು ಮಾಡ್ಬೇಕು. ಹೌದು. ಎಲ್ಲ ಅಂದ್ರೆ ಮಕ್ಕಳು ಯಾಕಂದ್ರೆ ಬಡದಾಡ್ಕೊಂಡು ಏನಾರ ಮಾಡ್ಕೊಂತಾರೆ ಜೀವಕ್ಕೆ. ಅದು ಒಂದು ತಾಯಿ ತಂದೆ ಹೊಟ್ಟೆ ಉರಿತೈತಿ, ಬೇರೆ ಯಾರ್ದು ಇದು ಆಗಲ್ಲ. ಹೌದು. ಸೊ ಆತರ ಯಾರ ಅದು ಮಕ್ಕಳು ಒಂದ್ ಎಲ್ಲರ ಕುಂದಿರ್ಲಿ, ಭಕ್ತಿಯಿಂದ ಕುಂದಿರ್ಸ್ಬೇಕು ನಾವ್ ಹೇಳೋದ. ನಿಜ. ಯಾರ ಮಕ್ಳಿಗೂ ತೊಂದರೆ ಆಗೋದ್ ಬೇಡ, ಯಾರು ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ತೊಂದ್ರೆ ಆಗ್ಬಾರ್ದು. ಎಲ್ಲರ ನೋಡಿದ್ರೆ ಸುಮ್ನೆ ಇದ್ ಮಾಡ್ಕಂತಾನೆ ಇದ್ ಮಾಡ್ತಾರೆ, ಅದ್ ಮಾಡ್ಬಾರ್ದು ಅಂತ ನನ್ನ ಅನಿಸಿಕೆ. ಹೌದು. ಬಹಳ ತರ ನೋಡಿದೀನಿ ನಾನು, ಬಹಳ ದಿವ್ಸ ಸಣ್ಣವ್ರಿದ್ದಂಗಿದ್ದಾನು ಅದೇ ನೋಡಿದೀನಿ. ಅದು ಇಷ್ಟ ಆಗಲ್ಲ. ಒಂದೊಂದ್ ಹತ್ರ ಚೆನ್ನಾಗ್ ಮಾಡ್ತಾರೆ ಕೆಲವೊಬ್ರು, ಒಂದೊಂದ್ ಹತ್ರ ಹಿಂಗ್ ಜಗಳ ಮಾಡ್ಕೊಳೋದು, ಅದ್ ಮಾಡ್ಕೊಳೋದು, ದ್ವೇಷ ಮಾಡೋದು ಹಂಗ್ ಮಾಡ್ತಾರೆ. ಮಾಡ್ಬಾರ್ದು ಅಂತ ನಾನು. ಹೌದು. ಯಾರು ಗಲಾಟೆ ಮಾಡ್ಕೊಳ್ದೇನೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರೆ ಸಾಕುಮ್ಮ ಅಲ್ವಾ? ಭಕ್ತಿಯಿಂದ ಮಾಡ್ಬೇಕು, ಭಕ್ತಿ ಹಾಡೇ ಹಾಕ್ಬೇಕು. ಹೌದು. ಯಾರಿಗೆ ಆಗ್ಲಿ ಹಬ್ಬವನ್ನ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗತ್ತೆ. ಎಲ್ಲರಿಗೂ ಇಷ್ಟ ಆಗತ್ತೆ. ಅದು ಭಕ್ತಿಯಿಂದ ಮಾಡಿದ್ಮೇಲೆನೆ ಅವರು ದೇವ್ರಿಗೂ ಒಪ್ಪಿಗೆ ಬರೋದು. ಹೌದು. ಸೊ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿಮ್ಮ. ಖಂಡಿತ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ದಯವಿಟ್ಟು ಯಾರು ಕಿರಿಕ್ಗಳನ್ನ ಮಾಡದೆ, ಗಲಾಟೆಗಳನ್ನ ಮಾಡದೆ ಖುಷಿಯಿಂದ ಗಣಪತಿ ಹಬ್ಬ ಸ್ವಲ್ಪ ಮೆಸೇಜ್ ಇದ್ ಮಾಡ್ತಾ ಇರ್ಬೇಕು. ಇದು ದೊಡ್ಡವರಿಗೆ, ಪೊಲೀಸ್ನರಿಗೆ, ಆಮೇಲೆ ಡಿ.ಸಿ ಆಫೀಸ್ನರಿಗೆ ಅಲ್ಲಿ ಒಂದ್ ಸ್ವಲ್ಪ ಇದ್ ಮಾಡ್ಕಂತ ಇದ್ರೆ ಅವ್ರಿಗೆ ಎದುರ್ತಾರೆ. ಈಗ ನಾವ್ ಯಾರು ನಡಿವೆ ನಮ್ಮ ಹತ್ರ ಸಣ್ಣವರು ಹೇಳಕ್ ಹೋದ್ರೆ ಕೇಳೋಣ ಅವರು. ಹೌದು. ಅಲ್ಲಿ ಸ್ವಲ್ಪ ಹಿಡಿತವಾಗಿ ಇಟ್ಕಂತ ಹೋದ್ರೆ ಅವಾಗ ಅವರೇ ದಾರಿ ಕೊಡ್ತಾರ. ನಿಜ. ಸ್ವಲ್ಪ ಊರಿನ ಪ್ರಮುಖರು ಅಂತ ಏನಿರ್ತಾರೆ ಅವರು ಒಂದ್ ಸ್ವಲ್ಪ ಎಲ್ರಿಗೂ ವಾರ್ನಿಂಗ್ ಮಾಡ್ಬಿಡ್ಬೇಕು. ಯಾರಾದ್ರೂ ಈ ತರ ಕೀಟ್ಲೆಗಳನ್ನ ಮಾಡಿದ್ರೆ ಒದ್ದೊಳಗೆ ಹಾಕಿಸ್ಬಿಡ್ತೀನಿ ಅಂತ ಒಂದ್ಸರಿ ವಾರ್ನ್ ಮಾಡ್ಬಿಟ್ರೆ ಎಲ್ರು ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಸೆಲೆಬ್ರೇಟ್ ಮಾಡ್ಬಿಡ್ತಾರೆ ಗ್ರ್ಯಾಂಡ್ ಆಗಿ ಅಲ್ವಾ? ಸೊ ಅವಾಗೆಲ್ಲ ಊರು ಸುಭಿಕ್ಷವಾಗಿದ್ರೆ ನಾಡು ಸುಭಿಕ್ಷವಾಗಿರುತ್ತೆ, ನಾಡು ಸುಭಿಕ್ಷವಾಗಿದ್ರೆ ದೇಶ ಸುಭಿಕ್ಷವಾಗಿರುತ್ತೆ. ಅದೇ
ಎಲ್ಲ ಇದಾಗಿರ್ಬೇಕಂತ ನಾನು ಯಾವಾಗ್ಲೂ ನೋಡಿದೀನಿ ಬಹಳ ಜನ ಬಹಳ ವಸತಿ ಯಾರ್ಯಾರು ಕರೆಂಟ್ ಹೊಡ್ಕೊಂಡ್ ಸಾಯ್ತಾರೆ, ಕೆಲವೊಬ್ರು ಹೊಡೆದಾಡ್ಕೊಂಡ್ ಸಾಯ್ತಾರೆ, ಕೆಲವೊಬ್ರು ತಲೆ ಹೊಡಿತಾರೆ, ಹಂಗೇನೇ ನಡೀತಿರ್ತಾವ. ಹೌದೌದು, ಈ ಸರಿ ಯಾವ್ದು ಆಗದ್ ಬೇಡಮ್ಮ, ಎಲ್ರು ಖುಷಿಯಾಗಿ ಮಾಡ್ಲಿ ಅಲ್ವಾ. ಸಂತೋಷವಾಗಿ ಮಾಡ್ಬೇಕು ಅನ್ನೋದೇ ಆಸೆ ನೋಡ್ರಿ ಸರ್. ಹೌದಮ್ಮ, ಹೌದು, ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಲಿಮ್ಮ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಆಯ್ತು. ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ನೋಡೋಣ, ಇಷ್ಟೊತ್ತು ಕರೆ ಮಾಡಿದವ್ರು ಯಾರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ. ನನಗೆ ನಿರೀಕ್ಷೆ ಇದೆ ಯಾರಾದರೂ ಒಬ್ಬರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ. ಅದರಲ್ಲೂ ಕ್ರೀಡೆ ಬಗ್ಗೆ ಗೊತ್ತಿರ್ತಕ್ಕಂಥವ್ರಿಗೆ, ಕ್ರಿಕೆಟ್ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರಿಗೆ ಈ ಉತ್ತರ ಹೇಳೋದು ಅಷ್ಟು ಕಷ್ಟ ಕೆಲಸ ಏನಲ್ಲ. ಫೈನ್, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ತಮ್ಮ ಹೆಸರು? ವಿಜಯ್ ಅಂತ ಸರ್. ವಿಜಯ್ ಸರ್. ವಿಜಯ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕತ್ಲಿಗೆರೆ ಸರ್. ಕತ್ಲಿಗೆರೆ. ಎಸ್ ಸರ್, ಟಿವಿ ನೋಡ್ತಾ ಇದ್ದೀರಾ? ಹಾ ಸರ್, ನೋಡ್ತಾ ಇದ್ದೀನಿ ಸರ್. ಪ್ರಶ್ನೆ ಕೇಳಿದೆ, ತಮ್ಮ ಮೊದಲು ಫೇವ್ರೇಟ್ ಸ್ಪೋರ್ಟ್ಸ್ ಯಾವುದು ಅಂತ ಹೇಳ್ಬಿಡಿ ಸರ್. ಕ್ರಿಕೆಟ್ ಸರ್, ಕ್ರಿಕೆಟ್ ಅಂದರೆ ಈ ಉತ್ತರ ಗೊತ್ತಿರುತ್ತೆ ತಮಗೆ. ನಾನು ಕೇಳಿದೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಹೆಸರಾಂತ ವಾಂಖೇಡೆ ಕ್ರೀಡಾಂಗಣ ಎಲ್ಲಿದೆ? 4 ಆಪ್ಷನ್ ಕೊಟ್ಟಿದ್ದೀನಿ ಸರ್. ನವದೆಹಲಿ, ಬ್ಯಾಂಗ್ಳೂರ್, ಮುಂಬೈ, ಚೆನ್ನೈ. ಸರ್, ಹೆಸರಾಂತ ವಾಂಖೇಡೆ ಕ್ರೀಡಾಂಗಣ ಎಲ್ಲಿದೆ ಪ್ರಶ್ನೆ. ಮುಂಬೈ ಅಲ್ಲ. ಆಪ್ಷನ್ಸ್ ಕೊಡೋದಕ್ಕಿಂತ ಮುಂಚೆನೆ ಹೇಳ್ಬಿಟ್ರಾ? ಮುಂಬೈ. ಖಂಡಿತ ಖಂಡಿತ. ಇಟ್ಸ್ ಮುಂಬೈ ಇಸ್ ದ ರೈಟ್ ಆನ್ಸರ್. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಒಂದು ಏನು ಜನ್ಮಭೂಮಿ ಅಂತ ಹೇಳ್ಬೋದು. ಎಕ್ಸ್ಪ್ರೆಸ್ ಅಲ್ಲಿ ಬೌಲಿಂಗ್ ಮಾಡಿ ಅಲ್ಲೆಲ್ಲ ನಮ್ಮ ದಾವಣಗೆರೆ ವಿನಯ್ ಕುಮಾರ್ ಬೌಲಿಂಗ್ ಮಾಡಿದ್ದಾರೆ. ಹೌದು ಸರ್, ಹೌದು ಹೌದು, ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಾಂಖೇಡೆ ನೀವು ಅಲ್ಲಿ ಆನ್ಸರ್ ಕ್ವಶನ್ ಎಲ್ಲ ಆನ್ಸರ್ ಹೇಳ್ಬಿಟ್ಟೆ. ಖಂಡಿತ ವಾಂಖೇಡೆ ಅಂತ. ಹೌದು ಸರ್, ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಂದು ಒಳ್ಳೆ ಉತ್ತರವನ್ನು ಕೊಟ್ರಿ. ಸೊ ಕ್ರಿಕೆಟ್ ಆಡಿದ್ದೀರಾ ಸರ್? ನೀವು ಆಡ್ತಾ ಇರ್ತೀರಾ? ಮನೆ ಟ್ರೋಫಿ ಇದೆ ಸರ್. ನಾನು ಇಲ್ಲಿ ಎಲ್ಲಾ ಟ್ರೋಫಿಗಳು ಗೆದ್ದಿದ್ದೀನಿ ಕ್ರಿಕೆಟರ್. ಓ, ಮುಂದೆ ಅಷ್ಟೇ. ಓಕೆ ಓಕೆ ಓಕೆ. ಸೊ ಡಿಸ್ಟ್ರಿಕ್ಟ್ ಸ್ಟೇಟ್ ಲೆವೆಲ್ ಆಡಿದ್ದೀರಾ ಸರ್? ಇಲ್ಲ ಸ್ಟೇಟ್ ಲೆವೆಲ್ ಸರ್. ಇಲ್ಲಿ ಲೋಕಲ್ ಟೂರ್ನಿಮೆಂಟ್ ಮಾಡ್ತೀವಲ್ಲ, ಎಲ್ಲ ಆರ್ಗನೈಸರ್ ಮಾಡ್ತೀವಿ. ನಾನೇ ಇಲ್ಲಿ ಟ್ರೋಫಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿ ಹಳ್ಳಿಯಲ್ಲೇ ಬರ್ತಾರೆ ಗ್ರಾಮ ಪಂಚಾಯತಿ. ವಾವ್, ಸೂಪರ್. ಹಾಕ್ತೀನಿ ಎಲ್ಲ ಟ್ರೋಫಿ ಎಲ್ಲ ಕೊಟ್ಟಿದ್ದೀವಿ ಬೇರೆ ಕಡೆ. ನಾವು ಗೆದ್ದಿದ್ದೀವಿ. ವೆರಿ ಗುಡ್ ಸರ್, ವೆರಿ ಗುಡ್. ತುಂಬ ಒಳ್ಳೆ ಒಂದು ಹಾಬಿ ಸರ್. ಕ್ರಿಕೆಟ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿ ಒಳ್ಳೊಳ್ಳೆ ಕ್ರಿಕೆಟ್ ಜೊತೆಗೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಆಗಿರ್ತಕ್ಕಂಥ ಹಾಕಿಗೆ ಸಪೋರ್ಟ್ ಮಾಡಿ, ಕಬಡ್ಡಿ, ಖೋಖೋಗಳಿಗೂ ಸಪೋರ್ಟ್ ಮಾಡಿ ಸರ್. ಹಾ ಸರ್, ನಮ್ಮ ದೇಶೀಯ ಕ್ರೀಡೆ ಬಂದು ಖೋಖೋ ಅಲ್ಲ ಫಸ್ಟ್. ಹೌದು ಸರ್, ಹೌದು. ನಾನು ಸ್ಪೋರ್ಟ್ಸ್ ಎನಿ ಒಂದು ಸ್ಪೋರ್ಟ್ಸ್ ಆಡ್ತೀನಿ ಸರ್. ಆದ್ರೆ ಬರ್ತದೆ ಕ್ರಿಕೆಟ್ ಇಷ್ಟ. ನೀವು ಕ್ರಿಕೆಟ್ ಕೇಳಿದೆ. ಅಲ್ಲ, ಖಂಡಿತ ಸರ್, ಕ್ರಿಕೆಟ್ ಎಲ್ರಿಗೂ ಇಷ್ಟ. ಅದ್ರ ಜೊತೆ ಎಲ್ಲ ಸ್ಪೋರ್ಟ್ಸ್ಗೂ ನಾವು ಎನ್ಕರೇಜ್ ಕೊಡೋಣ ಅಂತೇಳಿ ಅಷ್ಟೇ. ಹಾ ಸರ್, ಎಲ್ಲ ಮಾಡೋಣ ಸರ್. ಖಂಡಿತ ಖಂಡಿತ ಸರ್. ಹೆಲ್ಪ್ ಮಾಡ್ತೀನಿ ಸರ್. ನಾನು ಎಲ್ಲ ಹುಡುಗಿಗೆಲ್ಲ ಇಲ್ಲಿ ನನ್ನ ಲೋಕಲ್ ಅವರೆಲ್ಲ ಏನೇ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂದ್ರೆ ಥ್ರೋಬಾಲ್, ವಾಲಿಬಾಲ್ ಎಲ್ಲ ಕೊಡ್ತೀನಿ ಸರ್ ನಾನು. ಓಕೆ ಓಕೆ, ಹೆಲ್ಪ್ ಮಾಡಿ ಸರ್ ಮಕ್ಕಳಿಗೆ. ನಮ್ದೊಂದು ರಿಕ್ವೆಸ್ಟು, ನೀವು ಏನಾದ್ರು ಆ ಥರ ಮಕ್ಕಳಿಗೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಏನಾದ್ರು ಕೊಡಿಸ್ತಾ ಇದ್ರೆ ದಯವಿಟ್ಟು ಅದ್ರದ್ದೊಂದು ಸೆಲ್ಫಿ ಫೋಟೋ ತೊಗೊಂಡು ನಮಗೆ ಕಳಿಸಿ, ಅಥವಾ ಒಂದು ಪುಟ್ಟದಾಗಿರುತ್ತೆ 30 ಸೆಕೆಂಡ್ಸ್ ವಿಡಿಯೋ ಇದ್ರೆ ಅದನ್ನ ನಮ್ಗೆ ಶೇರ್ ಮಾಡಿ. ಸೊ ನಾವು ಕೂಡ ಅದನ್ನ ನಮ್ಮ ಟಿವಿಲಿ ತೋರಿಸ್ತೀವಿ. ನಿಮ್ಮನ್ನ ನೋಡಿ 4 ಜನ ಮತ್ತೆ ಹೆಲ್ಪ್ ಮಾಡಕ್ ಬಂದ್ರೆ ಆ ಥರದ ಬಡ ಮಕ್ಕಳಿಗೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಮತ್ತೆ ಶುಭಾಶಯ ಹೇಳಲಿಕ್ಕೆ ಇದೆಯಾ ಸರ್? ಯಾವಾಗ ಸರ್? ಇವತ್ತೇನಾ ಸರ್? ನೀವು ಅಕಸ್ಮಾತ್ ವಿಶ್ ಮಾಡ್ಲಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಟ್ಟು ನಿಮಗೂ ಅವ್ರಿಗೂ ಫೈಟ್ ಆಗೋ ಜೊತೆ ನನಗೂ ಬಯಸ್ತಾ ಇದ್ರಿ ಅಲ್ಲ? ಹೊರಗಡೆ ನೋಡಿ ಮನೆಯಲ್ಲಿ ಸರ್, ಹೊರಗಡೆ ಆದ್ರೆ ಹೇಳ್ತೀನಿ ಸರ್. ಹೇಳಿ ಸರ್. ಸರ್, ಮೇಡಮ್ ಹೆಸರೇನು ಸರ್? ಶುಭ. ಓಕೆ ಸರ್. ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಜೊತೆಗೆ ಎಲ್ಲರ ಕಡೆಯಿಂದ ಶುಭ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ 100 ಕಾಲ ಹೀಗೆ ಖುಷಿಯಾಗಿರ್ಲಿ, ಮತ್ತೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ಲಿ ಅಂತ ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡೋದಕ್ಕೆ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ನಿಜಕ್ಕೂ ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಸೊ ಕ್ರೀಡೆಗೆ ತುಂಬ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕ್ರೀಡೆಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಬಡ ಮಕ್ಕಳಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಸೊ ನಿಜಕ್ಕೂ ತುಂಬ ಒಳ್ಳೆಯ ಕೆಲಸ. ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರುತ್ತೆ. ಮಕ್ಕಳು ತುಂಬ ಒಂದು ಸ್ಪೋರ್ಟಿವ್ ಆಗಿ ಆಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ಕೆಲವೊಮ್ಮೆ ಅವರಿಗೆ ಒಂದಷ್ಟು ಕ್ರೀಡಾ ಸಲಕರಣೆಗಳು ಬೇಕಾಗುತ್ತೆ, ಒಂದಷ್ಟು ಒಳ್ಳೆ ಶೂಸ್ ಬೇಕಾಗತ್ತೆ, ಒಂದು ಒಳ್ಳೆ ಡ್ರೆಸ್ ಕೊಡಬೇಕಾಗತ್ತೆ. ಆದರೆ ಅದಕ್ಕೆ ಅವ್ರ ಹತ್ರ ತೊಗೊಳೋದಕ್ಕೆ ಹಣ ಇರೋದಿಲ್ಲ. ಎಷ್ಟೋ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ತಾರೆ, ಅವ್ನಿಗೊಂದು ಒಳ್ಳೆ ಬ್ಯಾಟ್ ಬೇಕಾಗಿರುತ್ತೆ. ಆದರೆ ಏನು ಮಾಡ್ತೀರಿ, ವಿಧಿ ಅವನ ಹತ್ರ ಆ ಒಂದು ಬ್ಯಾಟ್ನ ತೆಗೆದುಕೊಳ್ಳೋಕ್ಕೆ ಹಣವನ್ನು ಇಟ್ಟಿರೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಹಣ ಇರ್ತಕ್ಕಂಥವ್ರು ಯಾರಾದರೂ 4 ಜನ ಮುಂದೆ ಬಂದು ಆ ಥರದ ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ದೆ ಆದರೆ ಮುಂದೊಂದು ದಿವಸ ಅವರು ನಮ್ಮ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಥರನೋ, ವಿರಾಟ್ ಕೊಹ್ಲಿ ಥರನೋ, ರಾಹುಲ್ ದ್ರಾವಿಡ್ ಥರನೋ ಆಗೋದ್ರಲ್ಲಿ 2 ಮಾತಿಲ್ಲ. ಸೊ ಯಾವುದೇ ಒಂದು ಕ್ರೀಡೆ ಆಗಿರಲಿ, ಅದು ಕ್ರಿಕೆಟೇ ಅಂತಲೇ ಅಲ್ಲ, ಖೋಖೋ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಬಾಸ್ಕೆಟ್ಬಾಲ್, ವಾಲಿಬಾಲ್, ಥ್ರೋಬಾಲ್, ರನ್ನಿಂಗ್ ರೇಸ್,
ಯಾವುದೇ ಕ್ರೀಡೆ ಇರಲಿ. ಸೊ ಮಕ್ಕಳೇನಾದ್ರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರಿಗೆ ಒಂದಷ್ಟು ಕ್ರೀಡಾ ಸಾಮಗ್ರಿಗಳ ಅವಶ್ಯಕತೆ ಇದೆ. ದಯವಿಟ್ಟು ಯಾರಾದರೂ ಕಾಂಟ್ರಿಬ್ಯೂಟ್ ಮಾಡಿ, ಹೆಲ್ಪ್ ಮಾಡಿ. ಅಫ್ಕೋರ್ಸ್ ನೀವೇನು ಸಾವಿರಾರು ಗಂಟಲೆ ಖರ್ಚು ಮಾಡಬೇಕಾಗಿಲ್ಲ. ಒಂದು ಒಳ್ಳೆ ಟಿ ಶರ್ಟ್ ಒಂದು ಲೋಯರ್ಗೆ ಹಾರ್ಡ್ಲಿ ಒಂದು 200-300 ರೂಪಾಯಿಗೆ ಬಂದ್ಬಿಡುತ್ತೆ. ಎಲ್ಲೋ ಕಳಿತೀವಿ ಕುಡಿದು ತಿಂದು ಊಟ ಮಾಡಿಕೊಂಡು. ಸೊ ಈ ಥರದೊಂದು ಮಕ್ಕಳಿಗೆ, ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳಿಗೆ, ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳಿಗೆ ಕೊಡಿಸೋ ಒಂದು ಕೆಲಸವನ್ನು ಮಾಡಿ. ಖಂಡಿತ ಆ ಭಗವಂತ ನಾವು ನೀಡಿರೋದಕ್ಕೆ 100ರಷ್ಟು ವಾಪಸ್ಸನ್ನು ಕೊಡ್ತಾನಂತೆ. ಸೊ ಒಳ್ಳೆ ಮನಸ್ಸಿಂದ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ 3ನೇ ಪ್ರಶ್ನೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಕ್ರೀಡೆ ಬಗ್ಗೆ ನಾವು ಎಲ್ಲರೂ ಕೂಡ ಅಭಿಮಾನವನ್ನು ಇಟ್ಕೊಂಡಿರಬೇಕು. ಈ ಕ್ರೀಡೆಗಳಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಸಾಮಾನ್ಯ. ಎಷ್ಟೋ ಸಂದರ್ಭಗಳಲ್ಲಿ ಮ್ಯಾಚ್ಗಳನ್ನ ಸೋತು ಬಿಟ್ವಿ ಅಂದರೆ ನಾವು ಕ್ರಿಕೆಟ್ ಆಟಗಾರರ ಮನೆಗಳಿಗೆ ಹೋಗಿ ಕಲ್ಲು ಹೊಡಿತೀವಿ, ಅವ್ರ ಮನೆಗಳಿಗೆ ಹಾನಿ ಮಾಡ್ತೀವಿ, ಏನೇನೆಲ್ಲ ತೊಂದರೆಗಳನ್ನ ಕೊಡ್ತೀವಿ. ಸೊ ಈ ಥರದ ಒಂದು ಬ್ಯಾಡ್ ಕಲ್ಚರ್ ನಮ್ಮಲ್ಲಿ ಇರಬಾರ್ದು. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಸುಮಾ ಅಂತ ಹೇಳಿ ಮನೆ ಈಗ ಮಾತಾಡಿರಲ್ಲ. ಹಾಂ ಹಾಂ ಹೇಳಿ ಸರ್, ಹೇಳಿ. ಓಕೆ, ಕರೆ ಕಟ್ಟಾಯಿತು. ಎಸ್, ನಾನು ಹೇಳ್ತಾ ಇದ್ದೆ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಗೆದ್ದಾಗ ಕ್ರಿಕೆಟ್ ಆಟಗಾರರನ್ನ ಹೆಗಲ ಮೇಲೆ ಹೊತ್ಕೊಂಡು ತುಂಬ ಖುಷಿಯಿಂದ ಮೆರೆದಾಡ್ಬಿಡ್ತೀವಿ. ಅದೇ ಏನಾದರೂ ಸೋತ್ ಬಿಟ್ರು ಅಂದ್ಬಿಟ್ರೆ ಆಟಗಾರರ ಬಗ್ಗೆ ದೂಷಿಸೋದು, ಅವ್ರ ಮನೆಗಳಿಗೆ ಕಲ್ಲೊಡಿಯೋದು, ಅವ್ರ ಪೋಸ್ಟರ್ಸ್ಗಳನ್ನ ಹರಿದು ಹಾಕೋದು, ಆ ಕೋಚ್ಗಳಿಗೆ ಬೈಯೋದು, ಏನು ಬೇಕು ಎಲ್ಲ ಕೆಟ್ಟದಾಗ ನಡ್ಕೊಂಡ್ಬಿಡ್ತೀವಿ. ನೋಡಿ, ಒಂದು ನೆನ್ಪಿಟ್ಕೋಬೇಕು, ಯಾವುದೇ ಒಬ್ಬ ಕ್ರಿಕೆಟ್ ಆಟಗಾರ ಆಗಿರಲಿ, ಆತ ದೇಶಕ್ಕೋಸ್ಕರ ಆಟ ಆಡ್ತಿರ್ತಾನೆ. ಅದು ಕ್ರಿಕೆಟ್ ಅಂತಲೇ ಅಲ್ಲ, ಯಾವುದೇ ಒಂದು ಆಟ ಆಗಿರಲಿ, ಅವನು ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚನ್ನೇ ದಾರಿ ಎರೆದಿರ್ತಾನೆ. ಇದರಲ್ಲಿ ನಾನು ಗೆಲ್ಲಬೇಕು, ಇದರಲ್ಲಿ ನಾನು ದೇಶದ ಹೆಸರನ್ನ ಉಳಿಸ್ಬೇಕು, ನನ್ನ ಹೆಸರು ಕೊನೆಯವರೆಗೂ ಉಳಿಬೇಕು, ಆ ಮಟ್ಟದ ಸಾಧನೆಯನ್ನು ವರ್ಷಗಟ್ಟಲೆ ಅವನು ಪ್ರಾಕ್ಟೀಸ್ ಮಾಡಿರ್ತಾನೆ. ನಾನು ಆಗಲೇ ಹೇಳ್ತಾ ಇದ್ದೆ, 24 ವರ್ಷಗಳಿಂದ ಆ ಆಟಗಾರ ಸಚಿನ್ ತೆಂಡೂಲ್ಕರ್ ಕಾಯ್ತಾ ಇದ್ರು, ವಿಶ್ವಕಪ್ ಗೆಲ್ಲೇಬೇಕು, ನಾನು ಗೆದ್ದೇ ನನ್ನ ಕ್ರೀಡೆಗೆ ವಿದಾಯ ಹೇಳಬೇಕು, ಇಲ್ಲಾಂದರೆ ನಾನು ಇಷ್ಟು ವರ್ಷ ಆಟ ಆಡಿರೋದೇ ವ್ಯರ್ಥ ಆಗೋಗ್ಬಿಡುತ್ತೆ ಅಂಥೇಳಿ. ಆತ 6 ವಿಶ್ವಕಪ್ಗಳನ್ನು ಫೇಸ್ ಮಾಡ್ತಾರೆ, 5ರಲ್ಲಿ ಫೇಲ್ ಆಗ್ತಾರೆ. ಕೊನೆಯದು ಒಂದೇ ಒಂದು ಅವಕಾಶ ಇರುತ್ತೆ. ಆ ಒಂದು ವಿಶ್ವಕಪ್ನಲ್ಲಿ ಆ ಒಂದು ಬಹುಶಃ ಎಲ್ಲ 145 ಕೋಟಿ ಕ್ರಿಕೆಟ್ ಪ್ರಿಯರ ಒಂದು ಕನಸು ನನಸಾಗಿದ್ದು ನಿಜಕ್ಕೂ ಕೂಡ 2011 ವಿಶ್ವಕಪ್ಪಲ್ಲಿ ಅಂತ ಹೇಳ್ಬೋದು. ಬಹುಶಃ ಅದು ಗೆದ್ದಾದ ತಕ್ಷಣ ಸಚಿನ್ ತೆಂಡೂಲ್ಕರ್ ವಿದಾಯ ಹೇಳ್ತಾರೆ. ಎಷ್ಟು ಖುಷಿ ಇತ್ತು ಅವ್ರ ಕಣ್ಣಲ್ಲಿ, ಆನಂದ ಬಾಷ್ಪ ಇತ್ತು ಅಂದರೆ ಅವರನ್ನು ಇತರೆ ಆಟಗಾರರು ಹೊತ್ತು ತಿರುಗ್ತಾರೆ. ಅದರಲ್ಲೂ ಕೂಡ ಯುವರಾಜ್ ಸಿಂಗ್ ಆಗಿರ್ಬೋದು, ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ಯಾರು ಕೂಡ ಅವರ ಒಂದು ಟ್ರ್ಯಾಕ್ ಜರ್ನಿ ಏನಿರುತ್ತೆ 24-25 ವರ್ಷದ್ದು, ಅದನ್ನು ನೆನೆಸ್ಕೊಂಡು ಭಾವುಕರಾಗ್ಬಿಡ್ತಾರೆ. ಸೊ ಅಂಥ ಒಂದು ಸನ್ನಿವೇಶಗಳು ಸಾಕಷ್ಟು ನೋಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೋಸ್ಕರ ಹೆಸರು ಮಾಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ನಮ್ಮ ಕರ್ನಾಟಕದ ಅನಿಲ್ ಕುಂಬ್ಳೆ ಒಂದೇ ಒಂದು ಮ್ಯಾಚಲ್ಲಿ 10 ವಿಕೆಟ್ಗಳನ್ನ ತೆಗೆದುಕೊಂಡ್ರು, ಅದು ಬದ್ಧವೈರಿ ಪಾಕಿಸ್ತಾನದ ವಿರುದ್ಧ. ಅದನ್ನು ಯಾರು ಮರೀಲಿಕ್ಕೆ ಸಾಧ್ಯ ಹೇಳಿ? ಅದರಲ್ಲೂ ಕೂಡ ಜಾವಗಲ್ ಶ್ರೀನಾಥ್ ಅವರು, ವೆಂಕಟೇಶ್ ಪ್ರಸಾದ್ ಅವರು ಒಂದು ವಿಶ್ವಕಪ್ನ ಪಂದ್ಯದಲ್ಲಿ ಅಮೀರ್ ಖಾನ್ ಅವರು ಒಂದು ಬೌಂಡ್ರಿ ಹೊಡೆದ್ಬಿಟ್ಟು ನಿನ್ನ ಬಾಲ್ ಅಲ್ಲಿ ಹೋಗ್ತದೆ ಅಂತ ತೋರಿಸಿದಾಗ ನೆಕ್ಸ್ಟ್ ಬಾಲೇ ಅವ್ರನ್ನ ಬೋಲ್ಡ್ ಮಾಡಿ ನಿನ್ನ ವಿಕೆಟ್ ಅಲ್ಲಿ ಹಿಂದೆ ಬಿದ್ದಿದೆ ಅಂತ ತೋರಿಸಿರ್ತಕ್ಕಂಥ ಚಲದಿಂಕ ಮಲ್ಲ ಅಂತ ಹೇಳ್ಬೋದು ವೆಂಕಟೇಶ್ ಪ್ರಸಾದ್. ಅವ್ರನ್ನ ಯಾರು ಮರೀಲಿಕ್ಕೆ ಸಾಧ್ಯ? ಒಂದು ಅತ್ಯಂತ ರೋಚಕವಾಗಿರ್ತಕ್ಕಂಥ ಪಂದ್ಯದಲ್ಲಿ 2 ಸತತ ಬೌಂಡ್ರಿಗಳನ್ನು ಹೊಡೆದು ನಮ್ಮ ಪಂದ್ಯವನ್ನು ಗೆಲ್ಲಿಸಿರ್ತಕ್ಕಂಥ ರಾಬಿನ್ ಉತ್ತಪ್ಪ ಅವ್ರನ್ನ ಯಾರು ಮರೀಲಿಕ್ಕೆ ಸಾಧ್ಯ? ಕರ್ನಾಟಕದ ಕ್ರಿಕೆಟ್ ವಾಲ್ ಅಂತಲೇ ಫೇಮಸ್, ವರ್ಲ್ಡ್ ವಾಲ್ ಅಂತಲೇ ಫೇಮಸ್ ಅವರು. ಬಹುಶಃ ಅವರು ಬಂದು ನಿಂತ್ಕೊಂಡ್ಬಿಟ್ರೆ ಆಗೋಯ್ತು, ಇನ್ನು ಮುಂದೆ ವಿಕೆಟ್ ಬೀಳೋದೇ ಇಲ್ಲ ಅಂತಕ್ಕಂಥ ಭರವಸೆ. ಅದು ನೋಡಿ, ಅಷ್ಟು ವೇಗವಾಗಿ ಬಂದು ಬೌಲಿಂಗನ್ನು ಮಾಡಿದಾಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಇವರು ಆ ಡಿಫೆನ್ಸ್ ಆಡ್ತಾ ಇರ್ತಕ್ಕಂಥ ಶೈಲಿಗೆ ಇವರಿಗೆ ವಾಲ್ ಅಂತ ಹೆಸರು ಬಂದ್ಬಿಡ್ತು. ಎಷ್ಟರ ಮಟ್ಟಿಗೆ ಇವರು ಫೇಮಸ್ ಅಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಎಲ್ಲ ಬೌಲರ್ಗಳು ಸಾಕಾಗೋಗ್ತಿದ್ರು, ಈ ಮನುಷ್ಯ ಅದು ಯಾವಾಗ ಔಟ್ ಆಗೋಗ್ತಾನೆ, ಯಾವಾಗ ರಿಟೈರ್ಡ್ ತೊಗೊಳ್ತಾನೆ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಎಲ್ಲ ಬೌಲರ್ಗಳನ್ನು ಬೆವರಿಳಿಸ್ಬಿಟ್ಟಿದ್ರು. ಅದು ಏಕೈಕ ಆಟಗಾರ ನಮ್ಮ ಕನ್ನಡದ ಕ್ರಿಕೆಟ್ ಕಲಿ ರಾಹುಲ್ ದ್ರಾವಿಡ್ ಅವರು. ಸೊ ಬಹುಶಃ ಅವ್ರ ಬಗ್ಗೆ ಮಾತಾಡೋದಕ್ಕೆ ಶಬ್ದಗಳೇ ಸಿಗೋಲ್ಲ ಅಂತ ಅನಿಸುತ್ತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಆಟಗಾರ, ಯಾವತ್ತೂ ಕೂಡ ತಲೆಯನ್ನು ಎತ್ತಿ ಮೆರೆದವರಲ್ಲ. ಪ್ರತಿಯೊಂದರಲ್ಲೂ ಕೂಡ ನಯ ವಿನಯ ಅಂದರೆ ಏನು ಅಂತ ಕಲಿಬೇಕು ಅಂತ ಹೇಳಿ ಬಹುಶಃ ಅವರಿಂದ ಕಲಿಬೇಕು. ಒಬ್ಬ ಆಟಗಾರ ಭಾರತ ರಾಷ್ಟ್ರೀಯ ತಂಡದ ನಾಯಕನಾಗಿ ಕೂಡ ಬೆಳೀತಾರೆ. ರಾಹುಲ್ ದ್ರಾವಿಡ್ ಅವರು ಸ್ವಲ್ಪ ದಿವಸಗಳ ಕಾಲ ಕ್ಯಾಪ್ಟನ್ ಕೂಡ ಆಗಿರ್ತಾರೆ. ಅದಾದ ನಂತರ ಹಲವಾರು ವರ್ಷಗಳ ಕಾಲ ಮತ್ತೆ ಪ್ಲೇಯರ್ ಆಗಿ ಆಡ್ತಾರೆ. ಅಲ್ಲೇನಂಥ ಯಶಸ್ಸನ್ನು ಕ್ಯಾಪ್ಟನ್ ಆಗಿ ಪಡೆದೇ ಇದ್ದರೂ ಕೂಡ ಅವರ ಒಂದು ಸಾಧನೆಯನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಒಬ್ಬ ಆಟಗಾರನಾಗಿ ವಿಶ್ವಕಪ್ ಗೆಲ್ಲದೇ ಇರತಕ್ಕಂಥ ರಾಹುಲ್ ದ್ರಾವಿಡ್ ಒಬ್ಬ ಕೋಚ್ ಆಗಿ ವಿಶ್ವಕಪ್ಪನ್ನು ಗೆದ್ದು ಭಾರತವನ್ನು ಯಶಸ್ವಿಗೊಳಿಸ್ತಾರೆ.
ಸೊ ನೋಡೋಣ ಮತ್ತೆ ಯಾರು ಕರೆ ಅವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ ಅಂತ ನೋಡೋಣ. ಕೊನೆಯ ಒಂದು ಪ್ರಶ್ನೆಯನ್ನ ಕೇಳಿಬಿಡ್ತೀನಿ. ಅಂಬೇಡ್ಕರ್ ಕ್ರೀಡಾಂಗಣ ಎಲ್ಲಿದೆ? ಓಕೆ, ಕೊನೆಯ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂಥೇಳಿ ಯಾರು ಉತ್ತರ ಕೊಡ್ತಾರೆ ನೋಡೋಣ. ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು ಅನ್ನೋದಕ್ಕೆ 4 ಆಪ್ಷನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ಕ್ರಿಕೆಟ್, ಕಬಡ್ಡಿ, ಖೋ-ಖೋ, ಹಾಕಿ. ಎಷ್ಟೋ ಜನರಿಗೆ ನಮ್ಮ ರಾಷ್ಟ್ರೀಯ ಕ್ರೀಡೆ ಕ್ರಿಕೆಟ್ ಆಗ್ಬಿಟ್ಟಿದೆಯಾ ಅಂಥೇಳಿ ಡೌಟ್ ಇರ್ಬೋದು. ಏಕೆಂದರೆ ಬಹುಶಃ ಭಾರತದಲ್ಲಿ ಇರ್ತಕ್ಕಂಥ ಆ ಒಂದು ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು, ಆ ಹುಚ್ಚುತನ ಆಗಿರ್ಬೋದು, ಬಹುಶಃ ಬೇರೆ ವಿಶ್ವದ ಇನ್ನೆಲ್ಲೂ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಅಷ್ಟೊಂದು ಫ್ಯಾನ್ ಫಾಲೋಯರ್ಸ್ ಇಲ್ಲಿದ್ದಾರೆ. ಒಂದು ಕರೆ ಬರ್ತಾ ಇದೆಯಾ ಅದಂತ ನೋಡೋಣ. ನಮಸ್ತೆ ದಾವಣಗೆರೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಖಂಡಿತ ಭಾರತೀಯ ರಾಷ್ಟ್ರೀಯ ಕ್ರೀಡೆ ಹಾಕಿ. ಓಕೆ, ಹಾಂ ಹಾಂ ಸರ್, ಹೇಳಿ ಹೇಳಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫೋನ್ ಮಾಡಿದ್ದೆ. ಎಸ್ ಎಸ್, ಗೊತ್ತಾಯ್ತು ಸರ್, ಗೊತ್ತಾಯ್ತು. ಮತ್ತೆ ನಾನು ಅದೇ ಹಾಕಿ ಅಂತ ಹೇಳಿದೆ, ನನಗೆ ಕ್ರೀಡೆ ಬಗ್ಗೆ ಆಸಕ್ತಿ ಸರ್. ನಿಮ್ಮ ಬೆಸ್ಟ್ ಪ್ರೋಗ್ರಾಮ್ ಆಯ್ತು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಇದರಿಂದ ಎಲ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಮತ್ತೆ ನಮ್ಮೆಲ್ಲರ ನಾಲೆಡ್ಜ್ ಕೂಡ ಒಂಚೂರು ಇಂಪ್ರೂವ್ ಆಗುತ್ತಲ್ವಾ ಸರ್? ಎಲ್ಲ ಚೆನ್ನಾಗಿ ಬರ್ತವೆ. ಎಸ್ ಸರ್, ಎಸ್ ಸರ್. ಕೆಲವೊಂದ್ಸರಿ ಉತ್ತರ ಗೊತ್ತಿರುತ್ತೆ, ಕನ್ಫ್ಯೂಷನ್ ಆಗ್ತಾ ಇರ್ತಾರೆ. ಹೇಳಿ ಸರ್. ಕೆಲವೊಂದ್ಸರಿ ಎಲ್ರಿಗೂ ಉತ್ತರ ಗೊತ್ತಿರುತ್ತೆ, ಕನ್ಫ್ಯೂಷನ್ ಆಗ್ತಾ ಇರ್ತಾರೆ. ಹಾ ಸರ್, ನಮ್ಮ ರಾಷ್ಟ್ರೀಯ ಕ್ರೀಡೆ ಅಂತ ಕೇಳ ಹಾಕಿನೇ ಹೇಳ್ಬೇಕು ಫಸ್ಟ್. ಕ್ರಿಕೆಟ್ ಬಗ್ಗೆ ಹೇಳಿದೆ. ಹೌದು ಹೌದು, ಹಾಕಿನ ನಮ್ಮ ಫಸ್ಟ್ ಸರ್. ಹೌದು ಸರ್, ಹೌದು ಹೌದು. ನಮ್ಮ ಧ್ಯಾನ್ ಚಂದ್ ಅವ್ರನ್ನ ಯಾರು ಮರೀಲಿಕ್ಕೆ ಸಾಧ್ಯ ಹೇಳಿ ಸರ್? ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಕೊಟ್ಟು ಸರ್. ಒಳ್ಳೊಳ್ಳೆ ಕ್ವಶನ್ ಹೇಳ್ತೀರಿ, ಒಳ್ಳೆ ಚೆನ್ನಾಗಿತ್ತು, ಎಲ್ಲ ಮಕ್ಕಳಿಗೆ ಇಂಪ್ರೂವ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹೀಗೆ ನಮ್ಮ ಜೊತೆ ಪ್ರೋಗ್ರಾಮ್ ಮಾಡ್ತೀನಿ ಸರ್ ನಾನು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಮಗೆ ಪ್ರತಿನಿತ್ಯ ಕರೆ ಮಾಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ ಸರ್. ಸೊ ಇನ್ನು ಮುಂದೆ ಸಾಧ್ಯವಾದಷ್ಟು ಬೇರೆ ಬೇರೆ ಕ್ರೀಡೆಗಳದ್ದು ಕೂಡ, ಅದ್ರ ಜೊತೆಗೆ ದೇಶ ವಿದೇಶಗಳ ಕುರಿತಾಗಿ ಕೂಡ ನಮ್ಮ ಭಾರತದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳ ಪ್ರಶ್ನೆಗಳು ಕೂಡ ತರ್ತಾ ಇದ್ದೀನಿ ಸರ್. ಹಾಂ ಸರ್. ಸೊ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇರಿ, ಮತ್ತೆ ಎಲ್ಲರಿಗೂ ಕೂಡ ತಿಳಿಸಿ ಸರ್ ಹಾಗೇನೆ. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪ್ರೋಗ್ರಾಮ್ ಮಾತ್ರ ಸೂಪರ್ ಸರ್. ಇದೇ ಕಂಟಿನ್ಯೂ ಮಾಡಿ ಸರ್, ಮತ್ತೆ ಬಿಡಬಾರ್ದು. ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಈಗ ಕಾರ್ಯಕ್ರಮದಲ್ಲಿ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕ್ವಿಕ್ಕಾಗಿ ಒಂದಷ್ಟು ಇತರೆ ವಿಚಾರಗಳನ್ನು ತಿಳಿಸ್ಬಿಡ್ತೀವಿ. ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಸರಿಯಾದ ಉತ್ತರವನ್ನು ಕೊಟ್ಟರು. ಬಹುಶಃ ಹಾಕಿ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಅಷ್ಟು ಒಲವನ್ನು ತೋರಿಸ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರಿ, ಬಟ್ ತಪ್ಪು. ಹಾಕಿಗೋಸ್ಕರನೇ ಒಂದು ಸಂಪೂರ್ಣ ಗ್ರಾಮವೇ ಅಥವಾ ಒಂದು ಜಿಲ್ಲೆನೇ ಅತ್ಯಂತ ವಿಶೇಷವಾಗಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಪಟುಗಳನ್ನು ತಯಾರಿಸ್ತಕ್ಕಂಥ ಯಾವುದಾದ್ರು ಒಂದು ಜಿಲ್ಲೆ ಇದೆ ಅಂದರೆ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು. ನಮ್ಮ ಕರ್ನಾಟಕದ ಕಾಶ್ಮೀರ ಅಂತಲೇ ಕರಿಬೋದು. ಕೊಡಗು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಹಾಕಿ ಆಟಗಾರರನ್ನು ಸೃಷ್ಟಿ ಮಾಡ್ತಿದೆ. ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಅಲ್ಲಿಂದ ಹೋಗಿದ್ದಾರೆ. ಅದರಲ್ಲೂ ಕೂಡ ಕೊಡಗಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಹಾಕಿ ಟೂರ್ನಮೆಂಟ್ ಆಗುತ್ತೆ. ಅಲ್ಲಿ ಗೆದ್ದಿರ್ತಕ್ಕಂಥವ್ರಿಗೆ ಅತ್ಯುನ್ನತ ಪುರಸ್ಕಾರಗಳನ್ನ ಕೊಡ್ತಾರೆ, ಸಾಕಷ್ಟು ಹಣ ಬರುತ್ತೆ. ಅಲ್ಲಿ ನಿಜವಾಗ್ಲೂ ಕೂಡ ಅದೆಷ್ಟು ಹೆಚ್ಚು ಕಡಿಮೆ 1-1.5 ತಿಂಗಳ ಕಾಲ ಅಲ್ಲಿ ಹಾಕಿ ಟೂರ್ನಮೆಂಟ್ ನಡೆಯುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಹಾಕಿಯನ್ನು ಅಲ್ಲಿ ನಡೆಸ್ತಾರೆ. ಸೊ ಎಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಕ್ರೀಡೆಗಳ ಬಗ್ಗೆ ಎಲ್ಲರೂ ತಪ್ಪದೇ ತಿಳಿದುಕೊಳ್ಳಬೇಕು. ದಯವಿಟ್ಟು ನೆನಪಿಟ್ಕೊಳ್ಳಿ, ನಮ್ಮ ರಾಷ್ಟ್ರೀಯ ಕ್ರೀಡೆ ಏನಿದೆ ಅದು ಹಾಕಿ. ಸೊ ಎಲ್ಲರೂ ಕೂಡ ಆ ಒಂದು ನಾಲೆಡ್ಜ್ ಇರಲಿ ಅನ್ನೋ ಕಾರಣಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಸೊ ಇನ್ನೊಂದು ಕ್ವಿಕ್ಕಾಗಿ ದಾವಣಗೆರೆ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಮೊಟ್ಟ ಮೊದಲನೇದಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಸೂಳೆಕೆರೆ ಜಲರಾಶಿ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಆಲ್ರೆಡಿ ಮತ್ತೆ ಬೋಟಿಂಗನ್ನು ಶುರು ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಹೋಗಿ ಎಂಜಾಯ್ ಮಾಡಿ, ಬಟ್ ಬಿ ಕೇರ್ಫುಲ್, ಹುಷಾರಾಗಿರಿ. ಲೈಫ್ ಜಾಕೆಟ್ನ ವೇರ್ ಮಾಡಿಬಿಟ್ಟೆ ಬೋಟಿಂಗಿಗೆ ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾರತೀಯ ರೈಲ್ವೆ ಮಂಡಳಿಯ ಅಧ್ಯಕ್ಷ ಹಾಗೂ CEO ಆಗಿ ಸತೀಶ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಸೊ ಇವರು ಮೊಟ್ಟ ಮೊದಲಿಗ ದಲಿತ ವ್ಯಕ್ತಿ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ಸೊ ಒಳ್ಳೆಯದಾಗಲಿ. ನಮ್ಮ ಭದ್ರಾ ಡ್ಯಾಮ್ನ ಇವತ್ತಿನ ಲೆವೆಲ್ 181.8 ಅಡಿಗೆ ಇದೆ. ಸೊ ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಸೊ ಎಲ್ಲರೂ ಖುಷಿಯಾಗಿದ್ದಾರೆ. ಮಳೆ ಒಳಹರಿವು ತುಂಬ ಜಾಸ್ತಿಯಾಗಿ ಬರ್ತಾ ಇದೆ. ಸೊ ಎಲ್ಲರೂ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯಿಂದ ಹೆಲ್ಪ್ ಆಗಿದೆ ಅಂಥೇಳಿ. ಇಲ್ಲೊಬ್ಬರು ಅತ್ತೆ
ತಮ್ಮ ಸೊಸೆಗೆ ಫ್ಯಾನ್ಸಿ ಸ್ಟೋರನ್ನು ತೆರೆದಿಟ್ಟಿದ್ದಾರಂತೆ. ಸೊ ನಿಜಕ್ಕೂ ಕೂಡ ಅದನ್ನು ಮೆಸೇಜ್ ಕಳಿಸಿದ್ದಾರೆ, ಹಾವೇರಿಯಿಂದ ಬಂದಿದೆ ಈ ವಿಚಾರ. ಸೊ ಒಳ್ಳೆಯದಾಗಲಿ ಅತ್ತೆ ಸೊಸೆಗೆ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಂದು, ಎಲ್ಲರೂ ಕೂಡ ಪ್ರವಾಸ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಆದರೆ ಹಣಕಾಸಿನ ತೊಂದರೆ ತುಂಬ ಜನರಿಗಿರುತ್ತೆ. ಅದರಲ್ಲೂ ಕೂಡ ನಮ್ಮ ಹಿರಿಯರು ಯಾರಾದರೂ ಪ್ರವಾಸಕ್ಕೆ ಹೋಗಬೇಕು ಅಂದಾಗ ಅವ್ರ ಬಗ್ಗೆ ಕೊಂಕು ಮಾತಾಡೋದೇ ಜಾಸ್ತಿ. ಒಂದು ಖುಷಿ ವಿಚಾರ ಅಂದರೆ ಕರ್ನಾಟಕ ಸರ್ಕಾರದ ವತಿಯಿಂದ ಕರ್ನಾಟಕ ಭಾರತ್ ಗೌರವ್ ಕಾಶಿ ಗಯಾ ದರ್ಶನವನ್ನು ಮಾಡಿಸ್ಲಿಕ್ಕೆ ನಿಮಗೆ 9 ದಿನಗಳ ವಿಶೇಷ ಪ್ಯಾಕೇಜನ್ನು ಮಾಡಿದ್ದಾರೆ. ಅದರಲ್ಲಿ ಕಾಶಿ, ಗಯಾ, ಅಯೋಧ್ಯ ಮತ್ತು ಪ್ರಯಾಗ್ರಾಜ್ ಕ್ಷೇತ್ರಗಳನ್ನ ಒಳಗೊಂಡಂತೆ 9 ದಿನಗಳ ಪ್ರವಾಸ ಇರುತ್ತೆ. ಈ ಪ್ಯಾಕೇಜ್ನ ಒಟ್ಟು ಮೊತ್ತ 22,500 ರೂಪಾಯಿ. ಸರ್ಕಾರದ ವತಿಯಿಂದ ನಿಮಗೆ 7,500 ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಸೊ ಕೇವಲ ನೀವು 15,000 ರೂಪಾಯಿ ಕೊಟ್ಬಿಟ್ಟು ಬುಕಿಂಗ್ ಮಾಡ್ಕೊಂಡ್ಬಿಟ್ರೆ ಸಾಕು, 7,500 ರೂಪಾಯಿ ಅವರೇ ಕೊಡ್ತಾರೆ ನಿಮಗೆ. ಈ ಪ್ಯಾಕೇಜ್ನಲ್ಲಿ 3 ಟೈರ್ AC ಇರುತ್ತೆ, ಪ್ರಯಾಣ, ಊಟ, ವಸತಿ, ಸ್ಥಳೀಯ ಸಾರಿಗೆ, ದರ್ಶನದ ವ್ಯವಸ್ಥೆ ಎಲ್ಲ ಕೊಡ್ತಾರೆ. ಸೊ ಬ್ಯೂಟಿಫುಲ್ ಆಗಿರುತ್ತೆ. ಈ ಪ್ರವಾಸ ಹೊರಡ್ತಾ ಇರೋದು ದಿನಾಂಕ 7/9/2024, ವಾಪಸ್ ಬರ್ತಕ್ಕಂಥದ್ದು 15/9/2024. ರೈಲನ್ನ ನೀವು ಎಲ್ಲಿ ಹತ್ತಬೇಕು ಅಂತ ಕೇಳಿದರೆ, ಮೊದಲನೇದಾಗಿ ಬೆಂಗಳೂರು, ಎರಡನೇದಾಗಿ ತುಮಕೂರು, ಮೂರನೇದಾಗಿ ಬೀರೂರು, ಬೆಂಗಳೂರು, ಹಾವೇರಿ, ಹುಬ್ಬಳ್ಳಿ ಮತ್ತು ಬೆಳಗಾವಿ, ಇಷ್ಟು ಪ್ಲೇಸ್ಗಳಲ್ಲಿ ನೀವು ಹತ್ತಬೋದು. ಎಲ್ಲಿಂದ ನಿಮಗೆ ಸುಲಲಿತವಾಗುತ್ತೆ ಆ ಪ್ಲೇಸಿಂದ ನೀವು ಬುಕ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ, 9513383777. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9513383777. ಸೊ ಯಾರ್ಯಾರಿಗೆ ಇಷ್ಟೊಂದು ಎಲ್ಲ ಯಾತ್ರೆಗಳು 9-10 ದಿವಸ ಪ್ರವಾಸ ಬರೀ 15,000 ರೂಪಾಯಿ ಅಂದರೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್. ಅದರಲ್ಲೂ ಕೂಡ AC 3 ಟೈರ್ AC ನಿಮಗೆ ಅವರು ರೈಲ್ವೆ ಟ್ರಾವೆಲಿಂಗಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. 15,000 ರೂಪಾಯಿ ಈಸ್ ವೆರಿ ವೆರಿ ಚೀಪ್. ಅಂದರೆ ಆಫ್ಕೋರ್ಸ್ 15,000 ರೂಪಾಯಿ ತುಂಬ ದೊಡ್ಡ ಮೊತ್ತ ಆಗಿರುತ್ತೆ ಕೆಲವೊಬ್ರಿಗೆ, ಇಲ್ಲ ಅಂತಲ್ಲ. ಆದರೆ 9 ದಿವಸ ನಿಮಗೆ ಊಟ, ವಸತಿ, ತಿಂಡಿ, ಪ್ರಯಾಣ ಎಲ್ಲದನ್ನೂ ಡೋರ್ ಟು ಡೋರ್, ಅಂದರೆ ನೀವು ಸ್ಟೇಷನಿಂದ ಸ್ಟೇಷನಿಗೆ ನಿಮಗೆ ಕರ್ಕೊಂಬಂದು ಬಿಡ್ತಾರೆ. ಅಂದರೆ ಸೊ ನಿಜಕ್ಕೂ ತುಂಬ ಒಳ್ಳೆ ಪ್ಯಾಕೇಜ್. ಹೋಗಿ ಬನ್ನಿ, ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಕೂಡ ವಯಸ್ಸಾದ ದಂಪತಿಗಳು ನೀವು 30,000 ಇದ್ಬಿಟ್ರೆ ಸಾಕು. ಈ 9 ದಿವಸಗಳ ಕಾಲ ಯಾವುದೇ ರೀತಿ ಮತ್ತೆ ಒಂದು ಇತರೆ ರೂಪಾಯಿ ಖರ್ಚು ಇಲ್ದಂಗೆ ಎಲ್ಲ ಹೋಗಿ 9 ದಿವಸಗಳ ಕಾಲ ನಿಮಗೆ ಊಟ, ತಿಂಡಿ ಕೊಡ್ತಾರೆ, ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡ್ತಾರೆ, ಪ್ರಯಾಣ, ಬಸ್ಸು ಎಲ್ಲದೂ ಇದರಲ್ಲೇ ಬರುತ್ತೆ. ಸೊ ಇದು ಒಂದು ಒಳ್ಳೆ ಆಪ್ಷನ್ ಪ್ರವಾಸ ಮಾಡಿ ಬರಲಿಕ್ಕೆ. ಅದರಲ್ಲೂ ಕೂಡ ವಯಸ್ಸಾಗಿರ್ತಕ್ಕಂಥ ಜೋಡಿಗಳೇನಾದ್ರು ಹೋಗ್ತೀರಿ ಅಂದರೆ ಇದು ಸೇಫೆಸ್ಟ್, ಬಿಕಾಸ್ ಇದು ಕರ್ನಾಟಕ ಸರ್ಕಾರದಿಂದ ಆರ್ಗನೈಸ್ ಆಗಿದೆ. ಸೊ ದಯವಿಟ್ಟು ಹೋಗಿ ಬನ್ನಿ. ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ದಾವಣಗೆರೆ ಸಿಟಿ ಕಾರ್ಪೊರೇಷನ್ ವತಿಯಿಂದ ಎಲ್ಲ ನಗರದಲ್ಲಿ ಸ್ಟ್ರೀಟ್ ಲೈಟ್ಸ್ಗಳನ್ನು ತೆಗೆದು LED ಲೈಟ್ಗಳನ್ನ ಅಳವಡಿಸ್ತಾ ಇದ್ದಾರೆ. ಇದರಿಂದ 50% ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ. ಸೊ ತುಂಬ ಖುಷಿ ವಿಚಾರ. ಇದು ಇನ್ನಷ್ಟು ಹೆಲ್ಪ್ ಆಗಲಿ ಎಲ್ರಿಗೂ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ರಕ್ತದ ಒಂದು ಅವಶ್ಯಕತೆ ಕೂಡ ಇದೆ. ಸೊ ದಯವಿಟ್ಟು ಯಾರಿಗೆಲ್ಲ ಸಾಧ್ಯವಿದೆ ಈ ಒಂದು ಪುಟ್ಟ ಮಗುಗೆ ರಕ್ತದಾನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಸೆಕೆಂಡ್, ಆ ರಕ್ತದಾನದ ಒಂದು ಡೀಟೇಲ್ಸ್ ಬಂತು ನನಗೆ, ಹೇಳಿಬಿಡ್ತೀನಿ ಕ್ವಿಕ್ಕಾಗಿ. ಸೊ ಆನ್ಲೈನ್ನಲ್ಲಿ ದಯವಿಟ್ಟು ಹುಷಾರಾಗಿರಿ. ಯಾರಂದ್ರೆ ಅವರಿಗೆ ಹಣವನ್ನು ಹಾಕಿ ಕಳ್ಕೊಬಿಡಿ ಅಂತ ನಾನು ಕೇಳ್ಕೊಳ್ತೀನಿ. 6 ತಿಂಗಳ ಪುಟ್ಟ ಮಗುಗೆ ಬೇಕಾಗಿರ್ತಕ್ಕಂಥದ್ದು SS ಹಾಸ್ಪಿಟಲಲ್ಲಿದೆ. 9902397787 ಈ ನಂಬರ್ಗೆ ಕರೆ ಮಾಡಿ ದಯವಿಟ್ಟು ರಕ್ತದಾನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 6 ತಿಂಗಳ ಪುಟ್ಟ ಮಗುಗೆ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಸೊ ರಕ್ತದ ಅವಶ್ಯಕತೆ ಇದೆ, ದಯವಿಟ್ಟು ಕರೆ ಮಾಡಿ ಸೇವ್ ಮಾಡಿ ಆ ಮಗುನ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಷ್ಟೊತ್ತು ಕಾರ್ಯಕ್ರಮವನ್ನು ನಿಮ್ಮ ಒಂದು ಮನಗಳಿಗೆ ಮುಟ್ಟೋ ಹಾಗೆ ನಡೆಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ, ಮತ್ತೆ ಎಂದಿನಂತೆ ನಾಳೆ ಬೆಳಗ್ಗೆ 10:00 ರಿಂದ 11:00 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು V1 ವಾಹಿನಿಯನ್ನು ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳೇನಾದರೂ ಇದ್ದರೆ ದಯವಿಟ್ಟು ನಮ್ಮ V1 ವಾಹಿನಿಯ ವಾಟ್ಸಪ್ ನಂಬರ್ಗೆ ವೆಲ್ ಇನ್ ಅಡ್ವಾನ್ಸ್ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಹುಷಾರಾಗಿರಿ. ಎಲ್ಲ ಕಡೆ ಮಳೆ ಬರ್ತಾ ಇದೆ, ಪ್ರವಾಸ ಹೋಗ್ತಕ್ಕಂಥವ್ರು ಕೂಡ ಹುಷಾರಾಗಿ ಹೋಗಿ ಬನ್ನಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.